ರಾಜಸ್ಥಾನದಂತಹ ಅತಿ ಕಡಿಮೆ ಮಳೆ ಬೀಳುವಂತ ಪ್ಲೇಸ್ ಅಲ್ಲೇ ಅವ್ರಿಗೆ ನೀರಿನ ಬರಗಾಲ ಬರದೇ ಇರೋ ಹಾಗೆ ಟಾಂಕ ಎಲ್ಲ ಮಾಡಿ ಇಟ್ಕೊಳ್ತಾರೆ. ಇವರು ಡಾಕ್ಟರ್ ರಾಜೇಂದ್ರ ಸಿಂಗ್ ಮತ್ತು ಲಕ್ಷ್ಮಣ ಸಿಂಗ್ ಮಾಡಿದ ಸಂಶೋಧನೆಯಿಂದಾಗಿ ಇವತ್ತು ರಾಜಸ್ಥಾನ ಅಂತ ಬರಡು ಭೂಮಿಯಲ್ಲಿ ನೀರಾವರಿ ವ್ಯವಸ್ಥೆ ಮಾಡಿದ್ದಾರೆ. ಮನೆಯಲ್ಲಿ ಕಂಪಲ್ಸರಿ ಆರ್ಡರ್ ಕೊಡಬೇಕು, ನೀವು ಇಂಥಲ್ಲಿ ಒಂದು ರೈನ್ ವಾಟರ್ ಹಾರ್ಟಿಂಗ್ ಮಾಡಿ, ಮತ್ತು ನಿಮ್ಮ ಮನೆ ಕಾಂಪೌಂಡಲ್ಲಿ ಗಿಡ ಇರಲಿ, ಮತ್ತು ನಿಮ್ಮ ಮನೆಯ ಪಕ್ಕದ ಹೊರಗಿನ ಯಾರಾದರೂ ರಸ್ತೆಯಲ್ಲಿ ಮರ ಕಡಿಯದಂತೆ ನೀವು ನೋಡ್ಕೊಳ್ಬೇಕು ಅಂತ. ಇಷ್ಟೇ ಮಾಡಿದರೆ ಸಾಕಿತ್ತು. ನಾನು ಕೈಟ್ ಫೆಸ್ಟಿವಲ್ಗೆ ಹೋದ ಕೆಲವು ಕೊಂಡಿದ್ದೀನಿ, ಅಲ್ಲಿಯ ಮೇಯರ್ ಅಲ್ಲಿಯವರು ಜನರಿಗೆ ತಲೆ ಬಗೋದು, ಇದು ಓಟ್ ಸಿಕ್ಕಂದ್ರೆ ಅವರ ದರ್ಪಾಳಿಗಳು ನಾವು ಹೋಗಿ ಅಣ್ಣ ಒಂದು ಸೈನ್ ಮಾಡಿ ಇವರು ದಬ್ಬಾಳಿಕೆ ಮಾಡೋದು ಉಲ್ಟಾಗಿದೆ. ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ RJ ನಯನಾಸ್ ಶೋಗೆ. ಇವತ್ತಿನ ನಮ್ಮ ಅತಿಥಿ ದಿನೇಶ್ ಹೊಳ್ಳ ಸರ್, ನಡೆದಾಡುವ ಪಶ್ಚಿಮ ಘಟ್ಟ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಇನ್ನು ಈಗ ನಾವು ಸಿಟಿ ಒಳಗಡೆ ಬರೋದಾದ್ರೆ, ಈಗ ಮಳೆಗಾಲದಲ್ಲಿ ನಾವು ನೋಡ್ತಾ ಇರೋದೆಲ್ಲ ಫುಲ್ ಎಂತ, ನಮ್ಗೆ ಸಿಟಿ ಒಳಗಡೆ ದೋಣಿ ಬಿಡ್ಬೇಕು ಮಳೆಗಾಲದಲ್ಲಿ, ಹಾಗಾಗಿದೆ. ಇದಕ್ಕೆಲ್ಲ ಸೊಲ್ಯೂಷನ್ ಇಲ್ವಾ ಸರ್ ಮಂಗಳೂರಲ್ಲಿ ಅಥವಾ ಬೇರೆ ಯಾವುದೇ ಸಿಟಿ, ಬೆಂಗಳೂರು ಇರ್ಬೋದು, ಯಾವುದೇ ಸಿಟಿಯಲ್ಲಿರುವ ಸಿಟಿಯ ಜನರು ಪ್ರಶ್ನೆ ಮಾಡಬೇಕು. ನಾವು ಜಿಲ್ಲಾಡಳಿತ ಅವರು ಇವರು ಅಂತ ಹೇಳಿಕೊಂಡು ಮೌನವಾಗಿದ್ದರೆ ಉತ್ತರ ಕುಮಾರ ಜಾಸ್ತಿ ಆಗ್ತಾರೆ. ನಾವು ಯಾವುದಕ್ಕೆ ಮಾತಾಡ್ತೇವೆ? ಒಂದು ಪ್ಲೇಸ್ ಹೇಳ್ತೇನೆ ಮಂಗಳೂರಲ್ಲಿ, ಈಗಲ್ಲ 3 ವರ್ಷ ಹಿಂದೆ ಆ ರೋಡಲ್ಲಿ ಇಷ್ಟಿಷ್ಟು ದೊಡ್ಡ ಹೊಂಡಗಳು, ಅದು ಮಳೆ ಬರುವಾಗ ಅದಕ್ಕೆ ಹೊಂಡ ತುಂಬಿ ದೊಡ್ಡ ಬಸ್ಸು ಪಾಸ್ ಆಗ್ತದೆ. ಈ 2 ವೀಲರಿಗೆ ಅದು ಗೊತ್ತಾಗೋದಿಲ್ಲ, ಸಣ್ಣ ಹೊಂಡ ಅಂತೇಳಿ ಬಂದು ಕೆಲವರು ಬೀಳ್ತಾರೆ, ಕೆಲವರಿಗೆ ಬ್ಯಾಲೆನ್ಸ್ ತಪ್ತದೆ, ಮತ್ತು ಆ ಕೆಸರು ನೀರೆಲ್ಲ ಅಂಗಡಿಗಳಿಗೆ ಚೆಲ್ಲಿ ಹೋಗ್ತದೆ. ಬೇಸಿಗೆಗಾಲದಲ್ಲಿ ಇಡೀ ಅಲ್ಲಿದ್ದು ಧೂಳು ಅಂಗಡಿಗೆ ಬರ್ತದೆ. ಅವರೆಲ್ಲ ಏನೋ ಪ್ಲಾಸ್ಟಿಕ್ ಮುಚ್ಚಿ ಎಲ್ಲ ಮಾಡ್ತಿದ್ದಾರೆ. ನಾವು ಅಂಗಡಿಯವ್ರಿಗೆ ಹೇಳಿದೆವು, 5 ಹೊಂಡ, ನಾವು 5 ಬಾಳೆ ಗಿಡ ತರ್ತೇವೆ, ಆ 5 ಹೊಂಡದಲ್ಲಿ ನೆಡುವ. ಯಾಕಂದರೆ ಜಿಲ್ಲಾಡಳಿತಕ್ಕೆ ಇದಾಗಬೇಕಾದ್ರೆ, ಗರಂ ಆಗಬೇಕಾದ್ರೆ ಇಂಥದ್ದು ಮಾಡಬೇಕು. ಅವ್ರು ಹೇಳ್ತಾರೆ ಗೊತ್ತುಂಟಾ, ಅದೆಲ್ಲ ಮಾಡಬೇಡಿ. ಅಲ್ಲ, ನೀವು ಬಂದು ನಿಂತರೆ ಸಾಕು ಸರ್, ಎದುರು ನಾವಿದ್ದೇವೆ, ನೀವು ಏನದೆಲ್ಲ ಬೇಡ ನಾಳೆ ನಮಗೆ ಇಲ್ಲಿ ಅದರದ್ದು ಪರ್ಮಿಷನ್ ಸಿಗೋದಿಲ್ಲ. ಮತ್ತು ನೋಡಿ, ಇಂಥವರಿಂದ ನಾವು ಎಷ್ಟು ಊಹಿಸ್ಬೋದು ಹೇಳಿ. ನಾವೇನೋ ಮಾಡ್ತಿದ್ರು. ಆದ ಕಾರಣ ಇವತ್ತು ಮಂಗಳೂರಾಗಲಿ ಬೆಂಗಳೂರಾಗಲಿ ಜನರಿಗೇನು ಅಂದರೆ, ನನ್ನ ಮನೆ ಕಾಂಪೌಂಡು ನನಗೆ ಇದು, ಮತ್ತು ಊರಲ್ಲಿ ಸಿಟಿ ಹಾಳಾಗಿ ಹೋಗಲಿ, ರಸ್ತೆ ಹಾಳಾಗಿ ಹೋಗಲಿ, ಅದು ಹಾಳಾಗಿ ಹೋಗಲಿ, ನೀರು ತುಂಬಿ ಮುಳುಗಲಿ, ಒಂದು ಗಳಿಗೆ ಅಲ್ವಾ, ಮರಣ ದಿನ ನಾವು ಹೋಗೋದಿಲ್ವಾ? ಈಗ ಬೆಂಗಳೂರು ನೋಡಿ ಎಷ್ಟು ಸಲ ಮುಳುಗಡೆ ಆಯಿತು, ಎಷ್ಟು ಸಲ ದೋಣಿ ಬಂತು, ಅವರು ಅದನ್ನು ಎಂಜಾಯ್ ಮಾಡ್ತಾರೆ. ಯಾವಾಗಲೂ ವೆಹಿಕಲಲ್ಲಿ ಹೋಗೋದು, ದೋಣಿಯಲ್ಲಿ ಅದರಲ್ಲೂ ಎಂಜಾಯ್ ಮಾಡ್ತಾರೆ. ಪ್ರಶ್ನಿಸುವಂಥವ್ರು ಇಲ್ಲದ್ರೆ ಹೀಗೆ ಆಗೋದು. ಎಲ್ಲದರಲ್ಲೂ ಪ್ರಶ್ನಿಸಬೇಕು. ಸಾವಿರ ಕೋಟಿ ಖರ್ಚು ಮಾಡಿ ನೀವು ಇಲ್ಲಿ ಸ್ಮಾರ್ಟ್ ಸಿಟಿ ಅಂತ ಮಾಡ್ತೇವಲ್ಲ, ಯಾರ ದುಡ್ಡು, ಯಾರ ಟ್ಯಾಕ್ಸ್ ಮನಿ, ನಮ್ಮ ಬೆವರಿನ ಶ್ರಮದ ದುಡ್ಡು ಇದು. ನಾವು ಬರೀ ಓಟ್ ಹಾಕೋದು, ಬರೋದು, ಸರ್ಕಾರದಕ್ಕೆ ನಮಸ್ತೆ ಹೇಳೋದು, ಮತ್ತೆ ಓಟ್ ಹಾಕೋದು, ನಮ್ಮದು ಇಷ್ಟಕ್ಕೆ ಮುಗೀತು ವ್ಯವಸ್ಥೆ. ಪ್ರಶ್ನಿಸಬೇಕು. ಯಾವನೇ ಜನಪ್ರತಿನಿಧಿದ್ರು ಅವ ನಮ್ಮ ಸೇವಕ. ನಾವು ಓಟ್ ಹಾಕಿದ ಕಾರಣಗ ಅವರಲ್ಲಿ ವಿಧಾನಸೌಧವ ಲೋಕಸೌಧದಲ್ಲಿ ಹೋಗಿ ಆಯ್ಕೆ ಮಾಡಿ ಕೂತ್ಕೊಂಡದ್ದು. ಅವರು ನಮಗೆ ತಲೆ ಬಾಗಬೇಕು. ನಾನು ಕೈಟ್ ಫೆಸ್ಟಿವಲ್ಗೆ ಹೋದ ಕೆಲವು ಕೊಂಡಿದ್ದೀನಿ, ಅಲ್ಲಿಯ ಮೇಯರ್ ಅಲ್ಲಿಯವರು ಜನರಿಗೆ ತಲೆ ಬಾಗೋದು, ಇದು ಓಟ್ ಸಿಕ್ಕಂದ್ರೆ ಅವರ ದರ್ಪಾಳಿಗಳು ನಾವು ಹೋಗಿ ಅಣ್ಣ ಒಂದು ಸೈನ್ ಮಾಡಿ ಇವರು ದಬ್ಬಾಳಿಕೆ ಮಾಡೋದು ಉಲ್ಟಾಗಿದೆ. ನಾನು ಕೈಟ್ ಫೆಸ್ಟಿವಲ್ಗೆ ಹೋದ ಕೆಲವು ಕೊಂಡಿದ್ದೀನಿ, ಅಲ್ಲಿಯ ಮೇಯರ್ ಅಲ್ಲಿಯವರು ಜನರಿಗೆ ತಲೆ ಬಗೋದು, ಇದು ಓಟ್ ಸಿಕ್ಕಂದ್ರೆ ಅವರ ದರ್ಪಾಳಿಗಳು ನಾವು ಹೋಗಿ ಅಣ್ಣ ಒಂದು ಸೈನ್ ಮಾಡಿ ಇವರು ದಬ್ಬಾಳಿಕೆ ಮಾಡೋದು ಉಲ್ಟಾಗಿದೆ. ಅಂದರೆ ಆ ಥರ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಿದೆ. ಜನರು ಬರೀ ಓಟಿಗೆ ಮಾತ್ರ ಇರುವ ಬಕರಗಳು ಅಂತ ಆಗಿಬಿಟ್ಟಿದೆ. ನಮ್ಮ ದೇಶದ ಪ್ರಮುಖ ಸಮಸ್ಯೆ ಏನಂತಂದ್ರೆ, ಅಭಿವೃದ್ಧಿ ಅಂತಂದ್ರೆ ಪರಿಸರ ನಾಶ. ಈಗ ಈ ಘಾಟ್, ನಿಮ್ಮ ಪ್ರಕಾರ ಈಗ ಚಾರ್ಮಾಡಿ ಘಾಟ್, ಆಗುಂಬೆ ಘಾಟ್, ಅಥವಾ ಬೇರೆ ಬೇರೆ ಹುಲಿಕಲ್ ಘಾಟ್ ಇರ್ಬೋದು, ಹೀಗೆ ಬೇರೆ ಬೇರೆ ಘಾಟ್ ಇದೆ, ಅಲ್ಲಿ ರಸ್ತೆ ಅಗಲೀಕರಣ ಅಂತ ಯೋಚನೆ ಮಾಡಿ, ನಿಜವಾಗಿ ಅದರ ಅವಶ್ಯಕತೆ ಇದೆ ಅಂತ ಅನ್ಸುತ್ತಾ? ಅಭಿವೃದ್ಧಿಗೆ ಅದು ಅನಿವಾರ್ಯವಾ? ಬೇರೆ ದೇಶಗಳನ್ನ ನೋಡಿದಾಗ ಅವರು ಹೇಳ್ತಾರೆ, ದೇಶದ ಪ್ರಧಾನಮಂತ್ರಿ ಆಗಿದ್ರು ಸರಿ, ಯಾರಾಗಿದ್ರು ಸರಿ, ನೀನು ಬೆಟ್ಟ ಹತ್ತಿಯೇ ಹೋಗ್ಬೇಕು, ನಿಮಗೆ ವೆಹಿಕಲ್ ಅನ್ನ ತಗೊಂಡು ಹೋಗೋದಕ್ಕೆ ರೋಡ್ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ ಅಂತ. ನಮ್ಮಲ್ಲಿ ಮಾತ್ರ ಉಲ್ಟಾ. ಅದು ನೋಡಿ, ಏನು ಗೊತ್ತುಂಟಾ, ಈ ನಗರ ಬೆಳೀತಾ ಇದ್ದಾಗೆ ಬೇಡಿಕೆಗಳು ಜಾಸ್ತಿ ಆಗ್ತದೆ, ಸವಲತ್ತುಗಳ ನಿರೀಕ್ಷೆಗಳು ಜಾಸ್ತಿ ಆಗ್ತದೆ. ಈಗ ಮೊನ್ನೆ ಯಾರೋ ಹೀಗೆ ಶಿರಾಡಿ ಘಾಟಿ ಟನಲ್ ಮಾಡ್ಬೇಕ್ರಿ, ಬೆಂಗಳೂರಿಗೆ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಮದುವೆಗೆ ವಿಶ್ ಮಾಡಿ ಸಂಜೆ ವಾಪಸ್ ಮನೆಗೆ ಬರಬೇಕು.
ನೋಡಿ ಇದನ್ನೇ ನೋಡ್ತಾ ಇದ್ದಾರೆ. ಶಿರಾಡಿ ಘಾಟಿಯಲ್ಲಿ ಈಗಾಗಲೇ ಎತ್ತಿನಹೊಳೆ ಪ್ರಾಜೆಕ್ಟು ಮತ್ತು ಬೆಂಗಳೂರು ರೈಲ್ವೆ ಟ್ರ್ಯಾಕ್ ಎಷ್ಟು ಟನಲ್ ಕೊರಿದ್ದಾರೆ, ಹೈವೇಗೆ ಎಷ್ಟು ಕೊರಿದ್ದಾರೆ, ಅಲ್ಲಿ ಹೈಡಲ್ ಪ್ರಾಜೆಕ್ಟ್ಗೆ ಎಷ್ಟೆಲ್ಲ ಡ್ಯಾಮೇಜ್ ಆಗಿದೆ ಅದನ್ನು ನೋಡ್ತಾ ಇಲ್ಲ. ಈಗ ಆಗುಂಬೆಯಲ್ಲಿ ಹೊರಟಿದ್ದಾರೆ. ಇದು ಏನಕ್ಕೆ ಅಂತ ಹೇಳಿದರೆ ಡಬಲ್ ರೋಡ್ ಮನುಷ್ಯನ ಒಂದು ಸಂಚಾರಕ್ಕೋಸ್ಕರ ನಾವು ರಸ್ತೆಯನ್ನು ಇದು ಅಲ್ಲಿ ಬೆಟ್ಟಗಳನ್ನು ಕೊರೆದು ಬಿಟ್ಟರೆ ನಾಳೆ ಭೂಕುಸಿತ ಆದರೆ ಯಾರು ಹೊಣೆ? ಇದಕ್ಕೆ ಯಾರು ಜವಾಬ್ದಾರಿಗಳು? ಆಲ್ರೆಡಿ ಈಗ ಟನಲ್ ಇದಿಲ್ಲದೆ ಎಲ್ಲ ಕಡೆಯಲ್ಲಿ ಕುಸಿತಗಳಾಗ್ತಾ ಉಂಟು. ಇಂಥದ್ದೆಲ್ಲಾದರೆ ಈಗ ಎತ್ತಿನಹೊಳೆ ಪ್ರಾಜೆಕ್ಟ್ ಮಾಡಲ್ಲಿ ಇವರು ಟನಲ್ ಕೊರೆದ್ರೆ ಮೇಲೆ ಡ್ಯಾಮು, ಕೆಳಗೆ ಟನಲು, ಈ ಪರಿಸ್ಥಿತಿ ಇದನ್ನು ಯಾರೂ ಆಲೋಚಿಸೋದಿಲ್ಲ. ಎಲ್ಲರೂ ಜನ ಇಂಪ್ರೂವ್ ಈಗ ಮೊನ್ನೆ ನಂತೂರು ಇದರಲ್ಲಿ ಫ್ಲೈಓವರ್ ಮಾಡಬೇಕು ಅಂತ ಹೊರಟರು. ಓಕೆ, ಬೇಕು, ಅಲ್ಲಿ ತುಂಬ ಟ್ರಾಫಿಕ್ ಇದಾಗ್ತದೆ. ಆದರೆ ಫಸ್ಟ್ ಇವರು ಎಲ್ಲ ಮರಗಳನ್ನು ಕಡಿದ್ಬಿಟ್ರು. ನಂಗೆ ಗೊತ್ತಿಲ್ಲ ಇವರಿಗೆ ಮರಗಳ ಮೇಲೆ ಏನು ಗ್ರಜ್ಜ ಅಥವಾ ಮರಗಳನ್ನು ಕಡ್ದೇ ಬೇಜಾರೇ ಆಗೋದಿಲ್ಲ. ಮರ ಕಡಿಬೇಕಾದ್ರೆ ಬಹುಶಃ ಯಾಕೆ ಮರ ಕಡಿಲೇಬೇಕಾ ಅದಕ್ಕೆ ಅದು ಪ್ರಶ್ನೆಯೇ ಇಲ್ಲ. ನೋಡಿ ಇಲ್ಲಿ ಈಸಿ ಕೆಲಸ ಅಲ್ಲ ಸರ್. ಬಲ್ಮಠದ ಹತ್ರ 5-6 ಮರಗಳು ಕಡಿದ್ರು. ಒಂದು ಪಾಳೆ ಮರ ಇತ್ತು, ಕಡಿಯುವ ಅವಶ್ಯಕತೆ ಇಲ್ಲ. ನಾವು ಅದಕ್ಕೊಂದು ಬೋರ್ಡ್ ಕಟ್ಟಿದ್ದೇವೆ, ಇದಕ್ಕೆ ಮಂಜುನಾಥನ ಶಾಪ ತಟ್ಟಲಿದೆ ಅಂತ ಈ ಮರ ಕಡಿದ್ರೆ ಅಂತ ಹೇಳಿಕೊಂಡು. ಸ್ವಲ್ಪ ಅದಕ್ಕಾದ್ರೂ ಬೆಲೆ ಕೊಡ್ತಾರೆ ಧಾರ್ಮಿಕ ವಿಚಾರಗಳು. ಇದು ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಳಿದರೆ ಅದು ನಾಳೆ ನಮಗೆ ಫಾರೆಸ್ಟ್ ಹೋದ್ರೆ ನಾಳೆ ಇದರಿಂದ ಈ ಮುಜುಗರ, ಈ ಹೆದರಿಕೆ, ಈ ಭಯ ಆತಕ್ಕಂಥ ನಾವು ವರ್ಷ ಇಡೀ ಪ್ರಾಕೃತಿಕ ದುರಂತದ ಭಯದಿಂದ ಇರಬೇಕು. ನಾವು ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಸಣ್ಣ ಆಗೋ ಕೆಲಸವನ್ನು ನಿರ್ಲಕ್ಷ್ಯ ಮಾಡಿ ಇಡೀ ಲೋಕವೇ ನಿರ್ನಾಮ ಆಗುವಂಥ, ದುರಂತ ಆಗುವಂಥ, ಕುಸಿಯುವಂಥ ಇದರಲ್ಲಿ ಇವತ್ತು ನಾವಿದ್ದೇವೆ. ನಾವು ಮಾತಾಡೋದಿಲ್ಲ ಅಷ್ಟೇ. ಸರ್, ಈಗ ಮಂಗಳೂರು ಸಿಟಿಯಲ್ಲಿ ನಾವಿದ್ದೇವೆ, ನಮ್ಮದೊಂದು ಸ್ವಲ್ಪ ಜಾಗ ಇದೆ ಅಥವಾ ನಾವು ಅಪಾರ್ಟ್ಮೆಂಟಲ್ಲಿ ಇದ್ದೀವಿ, ಅಲ್ಲಿ ಗಿಡ ನೆಡೋದಕ್ಕೆ ಅವಕಾಶ ಇದೆ, ಒಂದಿಷ್ಟು ಗಿಡಗಳಿದೆ ಅಂತಂದರೆ ಆ ಪರಿಸರಕ್ಕೆ ಏನೇನೆಲ್ಲ ಲಾಭ ಇದೆ? ನೋಡಿ, ಮನೆಯಲ್ಲಿ ನೀವು ಗಿಡ ನೆಟ್ಟರೆ ಮನೆಯಲ್ಲಿ ಇಂಟರ್ಲಾಕ್ ಆದಷ್ಟು ಕಡಿಮೆ ಮಾಡಿ. ಆ ಇಂಟರ್ಲಾಕ್ ಇರುವಲ್ಲಿ ಹಸಿರು ಇದರಲ್ಲಿ. ಈಗ ನಿಮ್ಮ ಮನೆ ಹತ್ರ ಜೇನ್ನೋಣ ಕೂಗ್ತಾ ಉಂಟು, ನಿಮ್ಮ ಮನೆ ಇಲ್ಲೇನೋ ಸ್ವಲ್ಪ ಗೆದ್ದಲು ಉಂಟು, ನಿಮ್ಮ ಮನೆ ಇದರಲ್ಲಿ ಸ್ವಲ್ಪ ಇರುವೆ ಉಂಟು ಹೇಳಿದರೆ ನೀವು ಸೇಫ್ ಝೋನಲ್ಲಿದ್ದೀರಿ ನೀವು. ಯಾಕಂದರೆ ಅವುಗಳಲ್ಲಿ ಮಾಡೋ ಕೆಲಸ ಉಂಟಲ್ಲ, ಅದು ನಮಗೆ ನೀವು ಮನೆಯಲ್ಲಿ ಗಿಡ ನೆಟ್ಟ ಕೂಡಲೇ ಒಂದಷ್ಟು ಚಿಟ್ಟೆಗಳು, ಇವುಗಳು ಒಂದಷ್ಟು ನೀವು ಗಿಡಗಳಿಗೆ ನೀರು ಹಾಕಿ ನಿಮ್ಮ ಮನೆಯ ಅಂತರ್ಜಲ ಜಾಸ್ತಿ ಆಯಿತು. ಪಕ್ಕದ ಮನೆಯನ್ನು ಮಾಡಿದರೆ, ಆ ಮನೆಯನ್ನು ಮಾಡಿದರೆ ನೋಡಿ ಊರಿಗೂರೇ ಚೇಂಜಸ್ ಆಗ್ತಾ ಇರ್ತದೆ. ಆದರೆ ಉಲ್ಟಾ ಆಗ್ತಾ ಉಂಟು. ಮನೆ ಕಟ್ಟಿದಗಳೇ ಫಸ್ಟ್ ಅಂಗಳಕ್ಕೆ ಇಂಟರ್ಲಾಕ್. ಗಿಡ ಇರಲೇ ಪಾಪ ನಮ್ಮ ಮಾಧವ ಉಳ್ಳಾಲು ಮನೆಗೊಂದು ಮರ ಅಭಿಯಾನ ಅಂತ ಮಾಡಿದರು. ಇವರೇ ಗಿಡ ನೆಡೋದು, ಇವರೇ ಅದನ್ನು ಸಾಕೋದು, ಇವರೇ ಪೋಷಿಸೋದು, ಇವರೇ ನೀರು ಹರಿಯೋದು, ಇವರೇ ಅದರ ಕಳೆ ತೆಗೆಯೋದು. ಇಲ್ಲ, ಅದು ನೀವು ಹಾಗೆ ಮಾಡಿದ್ರೆ ತರಗೆಲ್ಲ ಬಿದ್ದು ಇರುವೆ ಎಲ್ಲ ಬರ್ತದೆ, ದಿನ ಗುಡಿಸ್ಬೇಕು, ಪಕ್ಕದ ಮನೆಯವರು ಬೈತಾರೆ. ನೋಡಿ ನಾವು ಎಷ್ಟು ಬದಲಾವಣೆ ಹೇಗಿದ್ದಾರೆ. ನಾವು ಮೇಲೆ ನೋಡ್ತಾ ಇದ್ದೇವೆ, ಕೆಳಗಡೆ ನೋಡ್ತಾ ಇಲ್ಲ ನಾವು. ಆದ ಕಾರಣ ಇತ್ತಲ್ಲ ನಮಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು. ಇನ್ನು ಅದು ಮುಗಿಯೋದಿಲ್ಲ. ಈಗ 42 ಡಿಗ್ರಿ ಆಯ್ತು ಹೇಳಿ, ಇನ್ನು 43, 44, 45ಕ್ಕೆ ಹೋಗೋದು ಹೊರತು 39ಕ್ಕಂತೂ ಬಿಲ್ಕುಲ್ ಬರೋದಿಲ್ಲ. ಆದಷ್ಟು ಆ ಥರ ಆಗಿದೆ ಇಲ್ಲಿ ಬಿಟ್ಟಿದ್ದು. ಈಗ ಇನ್ನು ಕೆಲವರು ಹೇಳ್ತಾರೆ ನಾವು ಗಿಡ ನೆಡೋದಕ್ಕೆ ರೆಡಿ ಇದ್ದೀವಿ, ನಮ್ಮ ಮನೇಲಿ ಜಾಗ ಇಲ್ಲ, ಮಂಗಳೂರಲ್ಲಿ ನಾವು ಎಲ್ಲಿ ನಡ್ಬೋದು ಅಂತ ಅವಕಾಶ ಇದೆಯಾ ಸರ್ ಅದಕ್ಕೆ? ಇಲ್ಲ ನೋಡಿ, ಇದು ಜಿಲ್ಲಾಡಳಿತ ಮಾಡಬೇಕು. ನೋಡಿ, ಈಗ ಇಲ್ಲಿ ಚೆನ್ನೈಯಲ್ಲಿ ಮನೆ ಕಟ್ಟಬೇಕಾದ್ರೆ ಮನೆಯಲ್ಲಿ ಇದು ಎಂಥದ್ದು ರೈನ್ ವಾಟರ್ ಕಂಪಲ್ಸರಿ ಮಾಡಬೇಕು. ಮತ್ತು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಫೈರ್ ಇಂಜಿನ್ ಬರುವಷ್ಟು ಮಾಡಬೇಕು. ಇಲ್ಲಿ ಕೆಲವು ಫ್ಲ್ಯಾಟ್ಗಳಲ್ಲಿ ಫೈರ್ ಇಂಜಿನ್ ಬಿಡಿ ಕಿಟಕಿಯಿಂದ ಅಂಬಡೆ ಪಾಸ್ ಮಾಡ್ಬೋದು. ನಾಳೆ 10th ಫ್ಲೋರಲ್ಲಿ ಇದಾದರೆ ಸಾಯಬೇಕು ಅವರು ಹೊತ್ತುಕೊಂಡು. ಮನೆಯಲ್ಲಿ ಕಂಪಲ್ಸರಿ ಆರ್ಡರ್ ಕೊಡಬೇಕು. ನೀವು ಇಂಥದ್ರಲ್ಲಿ ಒಂದು ರೈನ್ ವಾಟರ್ ಹಾರ್ಟಿಂಗ್ ಮಾಡಿ, ಮತ್ತು ನಿಮ್ಮ ಮನೆ ಕಾಂಪೌಂಡಲ್ಲಿ ಗಿಡ ಇರಲಿ, ಮತ್ತು ನಿಮ್ಮ ಮನೆಯ ಪಕ್ಕದ ಹೊರಗಿನ ಯಾರಾದರೂ ರಸ್ತೆಯಲ್ಲಿ ಮರ ಕಡಿಯದಂತೆ ನೀವು ನೋಡ್ಕೊಳ್ಬೇಕು ಅಂತ. ಇಷ್ಟೇ ಮಾಡಿದರೆ ಸಾಕಿತ್ತು. ಇಷ್ಟೇ ಮಾಡಿದರೆ ಎಲ್ಲವೂ ಸಮಸ್ಯೆ ಆಗ್ತದೆ. ಆದರೆ ಇವತ್ತು ಅದನ್ನು ಯಾರೂ ಮಾಡೋದಿಲ್ಲ. ಜಿಲ್ಲಾಡಳಿತವೂ ಮಾಡೋದಿಲ್ಲ, ರಾಜಕಾರಣಿಗಳು ಮಾಡೋದಿಲ್ಲ, ಜನರಿಗೂ ಬೇಡ, ಜನರಿಗೆ ಸುಲಭ ಆಗಬೇಕು. ಅದೇ ಸರ್, ನನಗೆ ಯಾವಾಗಲೂ ಅನ್ಸೋದು ರಾಜಸ್ಥಾನದಂತಹ ಅತಿ ಕಡಿಮೆ ಮಳೆ ಬೀಳುವಂಥ ಪ್ಲೇಸಲ್ಲೇ ಅವ್ರಿಗೆ ನೀರಿನ ಬರಗಾಲ ಬರದೇ ಇರೋ ಹಾಗೆ ಟಾಂಕ ಎಲ್ಲ ಮಾಡಿ ಇಟ್ಕೊಳ್ಳೋದು. ಇವರು ಡಾಕ್ಟರ್ ರಾಜೇಂದ್ರ ಸಿಂಗ್ ಮತ್ತು ಲಕ್ಷ್ಮಣ ಸಿಂಗ್ ಮಾಡಿದ ಸಂಶೋಧನೆಯಿಂದಾಗಿ ಇವತ್ತು ರಾಜಸ್ಥಾನ ಅಂತ ಬರಡು ಭೂಮಿಯಲ್ಲಿ ನೀರಾವರಿ ವ್ಯವಸ್ಥೆ ಮಾಡಿದ್ದಾರೆ. ಇದೇ ರಾಜೇಂದ್ರ ಸಿಂಗ್ ಜಲಚೇತನ ಯಾತ್ರೆ ಅಂತ ಇಡೀ ಇಂಡಿಯಾ ಸುತ್ತಾಡಿದ್ದಾರೆ. ಕರ್ನಾಟಕಕ್ಕೆ ಬಂದಾಗ ಚಿಕ್ಕಬಳ್ಳಾಪುರದಲ್ಲಿ ಒಂದು ದೊಡ್ಡರಾಯಪ್ಪನ ಕೆರೆ ಅಂತಿತ್ತು. ಅದು ಒಂದು ಟೈಮಲ್ಲಿ ಕೆರೆ, ಅದು ಇವತ್ತು 24 ಫೀಟ್ ಅದರಲ್ಲಿ ಹೂಳು ತುಂಬಿ ಅದು ಡಂಪಿಂಗ್ ಯಾರ್ಡ್ ಆಗಿದೆ. ಈ ಹೂಳನ್ನು ತೆಗೆಸಿ ನಂತರ ಮತ್ತೆ ನೀರು ಉತ್ಪಾದನೆ ಆಗಿದೆ ಅಲ್ಲಿ. ಹಾಗಿರುವಾಗ ಇವರು ಎತ್ತಿನಹೊಳೆ ನೀರು ಬೇಕು ಹೇಳ್ತಾರಲ್ಲ, ಇಂಥ 3680 ಕೆರೆಗಳನ್ನು ತೆಗೆದು ಅಲ್ಲಿ ಸೈಟು ಮಾಡಿ ಇವತ್ತು ಬಿಲ್ಡಿಂಗ್ ಮಾಡಿದ್ದಾರೆ. ನೋಡಿ, ಅದೇ ಇವತ್ತು ಬೆಂಗಳೂರು ಮುಳುಗಡೆ ಆಗೋದು ಜಯನಗರ, ಮಲ್ಲೇಶ್ವರ, ರಾಜಾಜಿನಗರ ಯಥಾಸ್ಥಿತಿಯಲ್ಲಿದ್ದ ಬೆಂಗಳೂರಲ್ಲ. ಯಾವಾಗ ನಗರ ಎಕ್ಸ್ಟೆನ್ಷನ್ ಆಗಿ ಹೊರಗಡೆ ಬಂತು ನೋಡಿ, ಅಲ್ಲೆಲ್ಲ ಮೊದಲು ಕೆರೆ ಇತ್ತು, ಅದೀಗ ಮುಳುಗಡೆ ಆಗ್ತಾ ಉಂಟು.
ಆಗ ಡಾಕ್ಟರ್ ರಾಜೇಶ್ ಸಿಂಗ್ ಹೇಳಿದ್ದು, ಇಲ್ಲಿ ನೆಲಮಂಗಲದ ನೊಣಚಿನ ಕುಪ್ಪನ ಕೆರೆ ಅಂತಿತ್ತು, ಅದನ್ನು ತೆಗೆಸಿದ್ರು. ನೋಡಿ, ಯಾವ ನಿಮ್ಮ ನದಿ ತಿರುವು ಬೇಡ, ನದಿ ಜೋಡಣೆ ಬೇಡ, ಇದೆಲ್ಲ ಕೆರೆಗಳನ್ನು ಇದಕ್ಕೆ ಮರುಜೀವ ಕೊಟ್ಟರೆ, ಇದನ್ನು ತೆಗೆದ್ರೆ ಇಲ್ಲೇ ನೀರಿದೆ. ಆದರೆ ಸರ್ಕಾರ ಅದನ್ನು ಮಾಡೋದಿಲ್ಲ. ಯಾಕೆಂದರೆ ಅದೊಂದು 400 ಕೋಟಿಲಿ ಮುಗಿದು ಹೋಗ್ತದೆ. ಅವರಿಗೆ 24,000 ಕೋಟಿಯ ಪ್ರಾಜೆಕ್ಟ್ ಕಾಣ್ತದೆ. ಹಾಗೆ ಕರೆಕ್ಟ್. ಮೊದಲೆಲ್ಲ ಮದಗ ಅಂತ ಇರ್ತಾ ಇತ್ತು, ದೊಡ್ಡದಾದದ್ದು. ಆ ಮದಗಗಳಿಂದ ಕೆರೆಗೆ ನೀರು ಬರ್ತಾ ಇತ್ತು, ಅದರಿಂದ ವ್ಯವಸಾಯ ಮಾಡ್ತಾ ಇದ್ರು. ಇವತ್ತು ಕೃಷಿ ಭೂಮಿ ಇಲ್ಲ, ನೀರ್ ಹಿಂಗೋದಕ್ಕೆ ಜಾಗ ಪಾಯಿಂಟ್ ನೋಡಿ. ಒಂದ್ಸಲ ನೀರ್ ಬೀಳ್ತದೆ, ಎಲ್ಲಿಗೆ ಅದಕ್ಕೆ ಕನ್ಫ್ಯೂಷನ್, ಎಲ್ಲ ಹರಿದೋಗ್ಲಿ. ಒಳ್ಳೆ ಪಾಯಿಂಟ್ ನೋಡಿ. ಮೊದಲು ಹಳ್ಳಿಯಲ್ಲಿ ಕೃಷಿ ಭೂಮಿ ಇಂತಿತ್ತು, ಎಂತದ್ದು ಅಲ್ಲಿ ವರ್ಷಕ್ಕೆ 2 ಬೆಳೆ ಮಾಡಿದವರಿದ್ದಾರೆ, 1 ಬೆಳೆ ಮಾಡಿದವರು. ಒಂದು ಕಡೆಯಲ್ಲಿ ಗದ್ದೆ ಉಂಟು ಅಂತ ಹೇಳಿದ್ರೆ ಅಕಸ್ಮಾತ್ ಸೈಡಿಗೆ ಒಂದು ಸಣ್ಣ ಕೆರೆ ನಿರ್ಮಾಣ ಮಾಡ್ತಾರೆ, ಯಾಕೆ ಅದಕ್ಕೆ ನೀರು ಸಪ್ಲೈ ಮಾಡಲಿಕ್ಕೆ. ಹಿತ್ತಿಲು ತೋಟ, ಆಗ ಎಲ್ಲಿ ಹಿತ್ತಿಲು ತೋಟ ಗದ್ದೆ ಉಂಟು ನೋಡಿ, ಅಲ್ಲಿ ನೀರಿನ ವ್ಯವಸ್ಥೆ ಇದ್ದೇ ಇರ್ತದೆ. ಇವತ್ತು ಆ ಕೆರೆಗಳು ಗದ್ದೆಗಳೆಲ್ಲ ಸೈಟ್ಗಳಾಗಿ ಅಲ್ಲೆಲ್ಲ ಇವತ್ತು ಕಾಂಕ್ರೀಟ್ ರಸ್ತೆ ಆಗಿದೆ, ಕಾಂಕ್ರೀಟ್ ಬಿಲ್ಡಿಂಗ್ ಆಗಿದೆ. ನೋಡಿ, ಇದುವೇ ಸಾಕು ನೀರಿನ ಸಮಸ್ಯೆಗಳಿಗೆ. ಎಲ್ಲ ಕಡೆಯಲ್ಲಿ ಊರಿಡಿ ಹೀಗೆ ಸೈಟು ಪ್ಲಾಟು ಬೆಳೀತಾ ಇದ್ದರೆ ನೀರಾವರಿಗೆ ನಗರದಲ್ಲಿಯೂ ಹೀಗಾಯಿತು, ಗ್ರಾಮೀಣ ಪರಿಸರದಲ್ಲಿ ಹೀಗಾಯಿತು. ನೀರಿನ ವ್ಯವಸ್ಥೆಯನ್ನು ಉಳಿಸಿಕೊಳ್ಳೋದು ವ್ಯವಸ್ಥೆನೇ ನಾವು ಮಾಡ್ತಾ ಇಲ್ಲ. ಇದು ಬಿಡಿ, ಇದೆ ಇಲ್ಲಿಷ್ಟಾಗಿ ಪಶ್ಚಿಮ ಘಟ್ಟದಲ್ಲಿಯೂ ಕೂಡ ನಾವು ಅಲ್ಲಿಯ ನೀರು ಶೇಖರಣೆ ಆಗೋದಕ್ಕೆ ನಾವು ಸಮಸ್ಯೆ ಮಾಡ್ತಿದ್ದೇವೆ. ಹೇಳಿದರೆ ಎರಡೂ ಕಡೆಯಿಂದ ಇದೇ ಕಾಣ್ತಿದ್ದೆ, ನಾವು ಡೆವಲಪ್ಮೆಂಟ್ ಮಾತ್ರ ಕಾಣ್ತಿದ್ದೇವೆ. ಟ್ರಾಜಿಡಿ ಜಾಸ್ತಿ ಆಗ್ತಾ ಇರ್ತದೆ. 100%. ಬಹುಶಃ ಯಾರು ತಾವು ಯಾವ ನೀರನ್ನು ಕುಡಿತಾ ಇದ್ದೀವಿ ಅಂತ ಇವತ್ತಿಗೂ ಯೋಚನೆ ಮಾಡ್ತಾ ಇಲ್ಲ. ಹೌದು, ಬಿಸಿ. ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕು, ನಾವು ಕೆಲಸ ಮಾಡಬೇಕು, ಮಕ್ಕಳಿಗೆ ಒಳ್ಳೆ ಸ್ಕೂಲ್ಗೆ ಹಾಕಬೇಕು. ತಮ್ಮ ಕನಸುಗಳ ಬೆನ್ನತ್ತುವುದರ ಜೊತೆಗೆ ಬಹುಶಃ ನನ್ನ ಸುತ್ತಮುತ್ತ ಏನಾಗ್ತಾ ಇದೆ, ಮಳೆ ಬರ್ತಾ ಇದೆ, ಒಂದು 5 ನಿಮಿಷ ಮಳೆಯನ್ನ ಆಸ್ವಾದನೆ ಮಾಡುವ ಆ ತರ ಕನೆಕ್ಷನ್ ಈಗ ಮಾಡ್ಲಿಕ್ಕೆ ಅವನಿಗೆ ಟೈಮ್ ಇಲ್ಲ. ಈ ಗಾಳಿಪಟದ ವರ್ಕ್ಶಾಪ್ ಮಾಡ್ತೇವೆ ಮಕ್ಕಳಿಗೆ. ಈ ವರ್ಕ್ಶಾಪ್ನಲ್ಲಿ ಹೇಗೆ ಹೇಳಿದರೆ, ಇದು ಸಮಾಜ, ವಿಜ್ಞಾನ, ಗಣಿತ, ಪರಿಸರ 4 ವಿಧಕ್ಕೆ ಹೆಲ್ಪ್ ಆಗ್ತದೆ. ಯಾಕೆಂದರೆ ಅವ್ರು ಯಾವತ್ತಿಗೂ ಆಕಾಶ ನೋಡೋದಿಲ್ಲ. ಮಕ್ಕಳಿಗೆ ಆಕಾಶ ನೋಡ್ಲಿಕ್ಕೆ ಪುರ್ಸೊತ್ತಿಲ್ಲ. ಆ್ಯಕ್ಚುಲಿ ಗಾಳಿಪಟ ಹಾರಿಸುವಾಗ ಎಲ್ಲಿ ಮರ ಉಂಟಾ, ಇಲ್ಲಿ ಇದು ಉಂಟಾ, ಅಡ್ಡ ಉಂಟಾ, ಇಲ್ಲಿ ಬಾವಿ ಉಂಟಾ ಅಂತ ಸ್ವಲ್ಪ ನೋಡ್ತಾನೆ. ಮತ್ತು ಅದು ಗಾಳಿಪಟ ಹಾರಿಸ್ಕೊಡೋದು ಟೆಕ್ನಿಕ್, ಅದು 45 ಡಿಗ್ರಿಯಲ್ಲಿ ಹಾರಿಸೋದು, ಅದರ ಸೂತ್ರ ಕಟ್ಟೋದು, ಅದು ಒಂದು ಅವನಿಗೆ ಪಾಠ ಆಯಿತು. ಮತ್ತು ಗಾಳಿಪಟ ನಾವು ಯಾವಾಗಲೂ ನೋಡಿ ಎಲ್ಲರೂ ಗಾಳಿಪಟ ಮಾಡೋ ಗೋತ ಹೊಡಿತು. ನಾವು ಟೀಮ್ ಮಂಗಳೂರು ಅಂತ ಇವತ್ತು ಅಂತಾರಾಷ್ಟ್ರೀಯ ಇದ್ದರು, ಫಸ್ಟಿಗೆ ಗೋತ ಹೊಡೆದಿತ್ತು. ಈ ಗೋತ ಹೊಡಿದೊಂದು ಪಾಠ. ಎಲ್ಲರೂ ಲೈಫಲ್ಲಿ ಗೋತ ಹೊಡಿತಾರೆ. ಈಗ ಮಕ್ಕಳು 95 ಮಾರ್ಕ್ ಬರಬೇಕು, 100 ಬರಬೇಕು ಅಂತ ಓದ್ತಾರೆ, 75 ಬಂದ ಕೂಡಲೇ ಗೋತ ಹೊಡಿತಾರೆ. ಬೆಳಗ್ಗೆ ದೊಡ್ಡವರು ಬಿಸ್ನೆಸ್ ಮಾಡ್ತಾರೆ, ಕೋಟಿಗಟ್ಟಲೆ ಬ್ಯಾಂಕಿಗೆ ಸಾಲ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ ಫೇಲ್ ಆಯಿತು, ಗೋತ ಹೊಡಿತಾರೆ. ಯಾವಾಗ ನಾವು ಗೋತ ಹೊಡಿತೇವೆ ಮತ್ತೆ ಯಶಸ್ಸಿನ ಸೂತ್ರ ಕಟ್ಟುವುದೇ ಗಾಳಿಪಟ. ಅದಕ್ಕೆ ನಾವು ಅದನ್ನು ಮತ್ತೆ ಚಾಲೆಂಜಿಂಗ್ ಆಗಿ ತಗೊಳ್ಳುವಂಥದ್ದು ಗಾಳಿಪಟ. ನಾವು ಮತ್ತೆ ಚಾಲೆಂಜ್ ತಗೊಂಡು ಇವತ್ತು ಹಲವಾರು 12 ದೇಶಗಳಿಗೆ ಹೋಗಿ ಬಂದೆವು. ಅದು ಚಾಲೆಂಜ್. ಹಾಗೆ ಯಾವುದರಲ್ಲಿ ಸಹ ಹಾಗೆ ನಾವು ಚಾಲೆಂಜ್, ಒಂದು ಹಠ ಸಾಧನೆ ಮಾಡಿದರೆ ಅದು ಪ್ರಕೃತಿಗೂ ಬರಬೇಕು. ಈ ಪ್ರಕೃತಿಯಲ್ಲೂ ಈ ಹಠ ಸಾಧನೆ ಅಂತ ಬರಬೇಕು. ಯಾಕೆ ಆಗೋದಿಲ್ಲ, ಯಾಕೆ ಮಾಡೋದಿಲ್ಲ? ಈಗ ಸ್ಥಳೀಯ ಆಗುತ್ತೆ, ಮಾಡಬೇಕು, ಕೇಳಿ, ಪ್ರಶ್ನಿಸಿ, ಅದು ಮಾಡಿ, ಇದು ಮಾಡಿ. ನೀವು ಓಟ್ ಹಾಕಿದ್ದೀರಿ, ಈ ಪ್ರಾಜೆಕ್ಟ್ ಬೇಡ, ಇದು ಎನ್ವೈರ್ಮೆಂಟ್ಗೆ ಡ್ಯಾಮೇಜ್ ಆಗ್ತದೆ, ಅಲ್ಲಿ ಪಶ್ಚಿಮ ಘಟ್ಟದ್ದು ಬೇಡ, ಮಳೆ ಕಡಿಮೆ ಆಗ್ತದೆ ಅಂತ ನಾವು ಹಠ ಹಿಡಿದ್ರೆ ಜನಾಂದೋಲನದ ಎದುರು ಯಾವ ಸರ್ಕಾರವೂ ಇಲ್ಲ, ಯಾವ ರಾಜಕಾರಣವೂ ಇಲ್ಲ. ಅದು ಇಲ್ಲ. ಕರೆಕ್ಟ್. ಇವತ್ತು ಎಷ್ಟೋ ಹೋರಾಟಗಳು ನಡೆದಿದ್ರಿಂದ ಎಷ್ಟೋ ಬೆಟ್ಟಗಳು ಉಳ್ಕೊಂಡಿದೆ. ಹೌದು, ಕಪ್ಪತ್ತ ಗುಡ್ಡ ಎಲ್ಲ ಇದೆ ಕರ್ನಾಟಕದಲ್ಲಿ. ಚಿಕ್ಕಮಗಳೂರು. ಮೊನ್ನೆ ನಾನು ಶರಾವತಿ ಗೇರುಸೊಪ್ಪಕ್ಕೆ ಹೋದೆ. ಅಲ್ಲಿಬ್ರು ಸ್ವಾಮೀಜಿ ಇದ್ದಾರೆ, ಮಾರುತಿ ಸ್ವಾಮೀಜಿ ಅಂತ. ಅವರೊಂದು ಹೋರಾಟ ಮಾಡಿದ್ದಾರೆ. ಒಂದು ಅಷ್ಟು ಸ್ಥಳೀಯ ಜನರನ್ನು ಸೇರಿಸಿ, ಇವರು ನಮ್ಮ ಲಕ್ಷ್ಮಣ ಇವರು ಸಹ ಬಂದಿದ್ದಾರೆ ಅಲ್ಲಿಂದ. ಅವರು ಇಷ್ಟು ಜನರನ್ನು ಹೇಳಿದರು, ನೋಡಿ ನನಗೊಬ್ಬನಿಗೆ ನದಿಯಲ್ಲ, ನೀವೆಲ್ಲ ಶರಾವತಿ ನದಿಯ ಫಲಾನುಭವಿಗಳು. ನಿಮ್ದು ಆಯಿತು, ನಾಳೆ ನಿಮ್ಮ ಮಕ್ಕಳು ಇದೇ ಶರಾವತಿ ನದಿಯ ನೀರನ್ನು ಇದು ಮಾಡ್ತಿರ್ತಾರೆ. ಯಾವ್ರನ್ನ ಅಲ್ಲಿ ಮನೆಯಲ್ಲಿ ಕೈ ಕಟ್ಟಿ ಕೂತ್ಕೊಂಡ್ರೆ ನಾಳೆ ನಿಮ್ಮ ಮಕ್ಕಳಿಗೆ ಏನು ಹೇಳ್ತೀರಿ? ಒಳ್ಳೆ ಮಾತದು. ಒಬ್ಬರು ಸ್ವಾಮೀಜಿ ಒಂದು ಕಡೆಯಲ್ಲಿ ಇದಕ್ಕೆ ಹೋರಾಟಕ್ಕೆ ಇದ್ರು ಹೇಳಿದರೆ ಜನಪ್ರತಿನಿಧಿಗಳು ಸ್ವಲ್ಪ ಆ ಕಡೆ ಹೋಗ್ತಾರೆ. ಯಾಕಂದರೆ ಅವನೊಂದು 50,000 ಓಟ್ ಹೋಗ್ತದೆ. ಆ ಇದಕ್ಕಾದರೂ ನೋಡ್ತಾರೆ, ನದಿಯ ಬಗ್ಗೆ ಅಲ್ಲ, ಆ ನಿಧಿಗಾದ್ರೂ ಸ್ವಲ್ಪ ಬದಲಾವಣೆ ಆಗ್ತಾರೆ. ಇಂಥ ಬದಲಾವಣೆಗಳೆಲ್ಲ ಆಗಬೇಕಿಲ್ಲ. ಖಂಡಿತ. ಬಹುಶಃ ಇನ್ನು ಸ್ಕೂಲ್ ಲೆವೆಲಲ್ಲೂ ಕೂಡ ಮಕ್ಕಳಿಗೆ ಒಂದು ಸ್ವಲ್ಪ ಪರಿಸರದ ಬಗ್ಗೆ ಪ್ರೀತಿ ಮೂಡಿಸಬೇಕು. ಮನೆಯಿಂದ ಸಹ ಪರಿಸರ ಪಾಠ ಆಗಬೇಕು. ನಾನು ನೋಡ್ತಾ ಇದ್ದೆ, ಜಗತ್ತಿನ ಅತ್ಯಂತ ಖುಷಿಯ ರಾಷ್ಟ್ರ ಅಂತ ಫಿನ್ಲ್ಯಾಂಡ್ ಅಲ್ಲಿ ಅವರು ರಾಷ್ಟ್ರೀಯ ಉದ್ಯಾನವನಗಳನ್ನ ಎಲ್ಲ ಕಡೆನೂ ನೋಡ್ಬೋದು. ಅಂದ್ರೆ ಜನ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ, ಅಲ್ಲಿರೋ ಪ್ರಾಪರ್ಟೀಸ್ ನ ಯೂಸ್ ಮಾಡ್ತಾರೆ, ಪರಿಸರದ ಜೊತೆ ಜಾಸ್ತಿ ಟೈಮ್ ಕಳೀತಾರೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ, ನಾವು ಕಾಂಕ್ರೀಟ್ ಕಾಡಲ್ಲಿ ಇದ್ರೆ ನಮ್ಮ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದೇ ಕಾಂಕ್ರೀಟ್ ಕಾಡಲ್ಲಿ ನಮ್ಗೆ ನೇಚರ್ ಇದ್ರೆ, ಗಿಡ ಮರ ಪ್ರಾಣಿ ಪಕ್ಷಿ ಇದ್ರೆ ನಮ್ಗೆ ಎಷ್ಟು
ಎಷ್ಟು ಸ್ಟ್ರೆಸ್ ಕಡಿಮೆ ಆಗತ್ತೆ ಅಂತ. ಇವತ್ತು ಮುಂದುವರೆದಂತ ರಾಷ್ಟ್ರಗಳು ನೀವು ಕೆಲವೊಂದು ಪ್ರಾಣಿಗಳನ್ನ ಹಗ್ ಮಾಡಿದ್ರೆ ಅವುಗಳ ಜೊತೆ ಟೈಮನ್ನ ಕಳೆದ್ರೆ ನಿಮ್ಗೆ ಸ್ಟ್ರೆಸ್ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ನಮ್ಮ ಭಾರತದಲ್ಲಿ ಅದು ಯಾವತ್ತಿಂದ ಇದೆ ನೋಡಿ. ನಾವು ಈ ಜೇನುತುಪ್ಪ ತಿಂತೇವೆ, ಯಾವುದೇ ಇದಕ್ಕೊಂದು ಚಟ್ನಿ ಗಿಟ್ಟಿಲ್ಲ ದೋಸೆ ಆಗಲಿ ಅದಕ್ಕೊಂದು ಜೇನು ತುಪ್ಪ ಇದ್ದರೆ ಆ ಜೇನುತುಪ್ಪವನ್ನು ನಾವು ಹೆಚ್ಚು ತಿಂತೇವೆ. ಆ ಜೇನುಹುಣ ಮಾಡುವ ಕೆಲಸವನ್ನು ಆ ಒಂದು ಚಮಚ ಜೇನಿಗೆ ಅದು ಆ 2.5 ಕಿಲೋಮೀಟರ್ ಕಾಡಲ್ಲಿ ಇದ್ದ ಅಲ್ಲಿ ಇಲ್ಲೆಲ್ಲ ಸುತ್ತಾಡಿ ಈಗ ಏನಾಗಿದೆ ಹೇಳಿದರೆ ಜೇನು ಪಾಪ ಅದು ಮಾಡಿ ಕುಡಿಯೋದು ನಾವೇ. ಬೆಂಕಿ ಹಾಕೋ ಮನೆ ಚಿಕ್ಕಮಗಳೂರು ಒಂದು ಕಾಲೇಜಿನಲ್ಲಿ ಜೇನು ಇದೆ, ಅದು ಪ್ರಿನ್ಸಿಪಾಲ್ ಚೇಂಬರ್ ಕಚ್ಚುತ್ತೆ ಹೇಳಿ ಜೇನು ಗೂಡಿಗೆ ಬೆಂಕಿ ಹಾಕಿದ್ದಾರೆ. ಈ ಜಗತ್ತಲ್ಲಿ ಜೇನಿನ ಸಂತತಿಯನ್ನು ನಾಶ ಆದರೆ ಇಡೀ ಮನುಕುಲವೇ ನಾಶ ಆಗುತ್ತೆ. ಅದನ್ನು ನಾವು ಕಲಿಬೇಕು. ಸಂಸ್ಥೆಯಲ್ಲಿ ಇರುವವರಿಗೆ ಸಾಮಾನ್ಯ ಜ್ಞಾನ ಇಲ್ಲ. ಅದು ನೋಡಿ, ಈಗ ನಾನು ಇತ್ತೀಚೆಗೆ ಯಲ್ಲಾಪುರದಲ್ಲಿ ನೋಡಿದ್ದು, ಈಗ ಯಲ್ಲಾಪುರ ಜೋಯಿಡದ ಜೇನಿಗೂ ಈಗ ಸಿಟಿ ಒಳಗೆಲ್ಲ ಬಂದು ಜೇನಿಗೆ ಒಂದು ಬಿಲ್ಡಿಂಗ್ನಲ್ಲಿ ಫ್ಲಾಟಲ್ಲಿ ಜೇನು ಕಟ್ತಾರೆ. ಅದಕ್ಕೆ ಡಿಫ್ರೆನ್ಸ್ ಇದೆ. ಯಾಕೆ ಹೇಳಿದರೆ ಅದಕ್ಕಲ್ಲಿ ನ್ಯಾಚುರಲ್ ಮೂಲ ಸಿಗ್ತಾ ಉಂಟು. ಇಲ್ಲಿ ನೋಡಿ ಬದಲಾವಣೆ, ಜೇನು ಇದರಲ್ಲಿ ಬದಲಾವಣೆ ಗೊತ್ತಾಗಿದೆ. ಮತ್ತು ಮೊನ್ನೆಲ್ಲ ನೋಡಿದೆ, ಕಾಗೆ ಹ್ಯಾಂಗರ್ ಮತ್ತು ನಮ್ಮ ಟೂತ್ ಬ್ರಷನ್ನು ಗೂಡು ಕಟ್ತಾ ಉಂಟು. ಕಾಗೊಂದು ಗೂಡು ಕಟ್ಟಲಿಕ್ಕೆ ಕಸಕಡ್ಡಿಗಳು ಇವತ್ತು ಸಿಗ್ತಾ ಇಲ್ಲ ಅಂತ ಹೇಳಿದರೆ ಎಲ್ಲಿ ಬದಲಾವಣೆ, ಎಂತ ಒಂದು ದುರಂತದಲ್ಲಿದ್ದೇವೆ ನಾವು. ಮೊಬೈಲ್ ಟವರ್ ಬಂದು ಗುಬ್ಬಚ್ಚಿ ಹೋಯ್ತು ಅಂತ ಹೇಳಿದ್ರು. ರೀಸನ್ ಅದು ಒಂದೇ ಅಲ್ಲ, ಅದ್ರ ಜೊತೆಗೆ ನಾವು ಬಳಸುವಂತ ಪೆಸ್ಟಿಸೈಡ್ಸ್, ರಾಸಾಯನಿಕ ಗೊಬ್ಬರ, ಇದೆಲ್ಲ ಅದು ಸೂಕ್ಷ್ಮ ಜೀವಿ, ಅದತ್ತು ಮನುಷ್ಯ ಜೊತೆನೆ ಇರುವಂತ ಜೀವಿ. ಅವು ಗೂಡು ಕಟ್ಟೋದಕ್ಕೆ ಮನೆಯಲ್ಲಿ ಜಾಗ ಇಡ್ತಾ ಇದ್ರು ನಮ್ಮ ಹಿರಿಯರು. ಈಗೆಲ್ಲ ಕಡೆ ಬಂದು ಅವುಗಳ ಸಂತತಿ ಹಾವುಗಳು ಎಲ್ಲ ಬರುದು ನಮ್ಮ ನಗರದಲ್ಲಿ ಮನೆಗಳಿಗೆ ಬರೋದು ಹೇಳಿದ್ರೆ ಎಲ್ಲ ನೋಡಿ ಎಲ್ಲ ಕಡೆ ಅವ್ಯವಸ್ಥೆಗಳು ಸಮಸ್ಯೆಗಳು ಆಗ್ತಾ ಉಂಟು. ರ್ಯಾಪಿಡ್ ಫೈರ್ ರೌಂಡ್ ಮಾಡುವ. ಇಷ್ಟೊತ್ತು ಸೀರಿಯಸ್ ಆಗಿ ಮಾತಾಡ್ತಾ ಇದ್ವಿ. ಈಗ ನೀವು ಎಷ್ಟೋ ಕಾಡು ಬೆಟ್ಟಗಳನ್ನೆಲ್ಲ ಹತ್ತಿ ಇಳಿದಿದ್ದೀರಾ. ಅಷ್ಟೊತ್ತಿಗೆ ತುಂಬಾ ಆನಿಮಲ್ಸ್ ಅನ್ನ ಹತ್ರದಿಂದ ನೋಡಿರ್ಬೋದು. ಟೈಗರ ಎಲಿಫೆಂಟ? ಎರಡು ಇಷ್ಟ ಆದರೆ ಎಲಿಫೆಂಟ್. ಯಾಕೆ? ಅಂದರೆ ಎಲಿಫೆಂಟು ಕಾಡಿನಲ್ಲಿ ತುಂಬ ಎಲ್ಲ ವಿಧದಲ್ಲಿ ಕೆಲಸ ಮಾಡ್ತವೆ. ಮತ್ತು ಎಲಿಫೆಂಟ್ ನಮ್ಮ ಧಾರ್ಮಿಕ ವಿಚಾರದ್ದು ಬರ್ತದೆ. ಎಲಿಫೆಂಟ್ ಎಲ್ಲ ಇದರಲ್ಲಿ ನಾವು ಅದನ್ನು ಮುಗ್ಧ, ಅದು ಚಂದ, ಅದರ ಸೌಂದರ್ಯ ಅದು ಎಲ್ರಿಗೂ ಅಟ್ರಾಕ್ಟ್ ಆಗಿಬಿಡ್ತದೆ. ಅದು ಆಡೆ, ಅದರ ಎತ್ತರ, ಅದು ಇಷ್ಟ ಅಂತ ಆಗ್ತದೆ ಅದು. ಓಕೆ. ಸೊ ನೀವೀಗ ನಿಮ್ಮ ಬದುಕಿನಲ್ಲಿ ಒಂದು ಆ್ಯನಿಮಲ್ನ ನಿಮಗೆ ಆಪ್ಷನ್ ಕೊಟ್ಟರೆ ಯಾವುದನ್ನು ನೀವು ತುಂಬ ಗೌರವಿಸ್ತೀರಾ? ಕಾಡಿನೊಳಗಡೆ ಇರುವಂಥ ಪಶ್ಚಿಮ ಘಟ್ಟದಲ್ಲಿ? ಕಡವೆ. ಯಾಕೆ ಸರ್? ಕಡವೆ ಒಂದು ರೇಂಜಿಂದ ಇನ್ನೊಂದು ರೇಂಜ್ ಹೋಗಿ ಆ ಸೊಪ್ಪುಗಳು ಹಣ್ಣುಗಳು ಅದು ಇದು ಅಂತ ಹೇಳ್ಕೊಂಡು, ಮತ್ತು ಅದು ಕಡವೆ ಏನು ಮಾಡ್ತದೆ ಅಂದರೆ, ಈಗ ಯಾವುದರೊಂದು ಹುಲಿ ಚಿರತೆ ದಾಳಿ ಮಾಡುವಾಗ ಇನ್ನಿತರ ಪ್ರಾಣಿಗಳಿಗೆ ಸಿಗ್ನಲ್ ಕೊಡ್ತದೆ ಒಂದು ಕೂಗಿನಲ್ಲಿ. ಹಾಗೆ ನೋಡಿ, ಕಾಡಿನಲ್ಲಿ ಅವುಗಳೊಳಗೆ ಒಂದು ಸಾಮರಸ್ಯ ಬದುಕು ಕಟ್ಟಿಕೊಂಡಾಗ ಅದಕ್ಕೋಸ್ಕರ. ಓಕೆ. ಸೊ ನಿಮಗೆ ಒಂದು ಅವಕಾಶ ಸಿಕ್ಕಿದ್ರೆ ಕಾಡಲ್ಲಿ ಮನೆ ಕಟ್ಕೊಂಡಿರ್ತೀರಾ ಅಥವಾ ನಾಡಲ್ಲಿ ಮನೆ ಕಟ್ಕೊಂಡು ಬದುಕೋದಕ್ಕೆ ಜಾಸ್ತಿ ಇಷ್ಟ? ನಾಡಲ್ಲಿ ಬರ್ತೇನೆ. ನಾಡಲ್ಲಿ? ಹೌದು. ಓಕೆ. ಕಾಡು ಬೇಡ? ಕಾಡಂದರೆ ಕಾಡಲ್ಲಿ ನಾನೊಬ್ಬ ಮನೆ ಕಟ್ಟಿ ನಾಳೊಂದು 10 ಜನ ಮನೆ ಕಟ್ಟಿಕೊಂಡಲ್ಲಿ ಹಾಳು ಮಾಡ್ತಾರೆ. ನಾಡಲ್ಲಿದ್ದು ಅಲ್ಲಿಗೆ ಹೋಗ್ತಾ ಬರ್ತಾ ಇರ್ಬೋದು, ಆಗ ಆರಾಮವಾಗಿರ್ತದೆ. ಕೆಲವರು ಬೇರೆ ವಿಷಯಕ್ಕೆ ಹೇಳ್ಬೋದು, ಓ ನಾನು ಕಾಡಲ್ಲಿ ಕಟ್ಕೋತೀನಿ ಅಂತ. ಪ್ರಾಕ್ಟಿಕಲಿ ಇಂಪಾಸಿಬಲ್. ನೀವು ಹೇಳಿದ ಹಾಗೆ ಕಾಡಿನಾಗೆ ಕಾಡಾಗಿರ್ಬೇಕು. ಕಾಡಿಗೆ ಮನುಷ್ಯರು ಇರಬಾರ್ದು, ಮನುಷ್ಯರ ಪ್ರವೇಶ ಇರಬಾರ್ದು. ಈಗ ನಿಮ್ಮ ಪ್ರಕಾರ ಮೋಸ್ಟ್ ಇಂಟೆಲಿಜೆಂಟ್ ಆನಿಮಲ್ ಯಾವುದು ಸರ್, ನೀವು ಒಬ್ಸರ್ವ್ ಮಾಡಿರೋ ಹಾಗೆ? ಮೋಸ್ಟ್ ಇಂಟೆಲಿಜೆನ್ಸ್ ಯಾವುದು ಅಂತ ಹೇಳೋದು? ನವಿಲಿರ್ಬೋದು. ಮೊದಲೆಲ್ಲ ಚಾಣಾಕ್ಷ ನರಿ ಅಂತ ಹೇಳ್ತಿದ್ರಲ್ಲ? ನರಿ ಅದು ಬುದ್ಧಿ, ಚುರುಕು ಬುದ್ಧಿ ಅಂದ್ರೆ ಅದು ತಪ್ಪಿಸ್ಕೊಳ್ಲಿಕ್ಕೆ ಇದಾಗ್ತಾ ಇರ್ತದೆ. ಅಷ್ಟು ಬ್ರಿಲಿಯಂಟ್ ಪ್ರಾಣಿ ಅಂತ ಹೇಳಿ ಯಾವ್ದನ್ನು ಹೇಳೋದು? ಎಲ್ಲವೂ ಬ್ರಿಲಿಯಂಟೇ ಅವುಗಳ. ಇದು ಜೇನು ಅಂತ ಹೇಳ್ಬೋದು. ಜೇನು ಬ್ರಿಲಿಯಂಟ್. ಯಾಕೆಂದ್ರೆ ಜೇನು ಇಷ್ಟು ಸಣ್ಣ ಇದಾದ್ರೂ ಕಾಡನ್ನು ಬೆಳೆಸ್ತದೆ. ಆ ಪರಾಗಸ್ಪರ್ಶ ಇಡೀ ಕಾಡು ಇದಾಗದಾಗೆ ಕಾಡನ್ನು ಬೆಳೆಸ್ತದೆ. ಮತ್ತು ಜೇನು ನೋಡಿ, ಆ ಒಂದು ಅದರ ಆಹಾರ, ಅದರ ಮಾಡಿದಂಥ ಇದನ್ನು ಎಲ್ಲರಿಗೂ ಒಂದು ಇಷ್ಟಪಟ್ಟು ಜೇನು ತಿನ್ನುವಂಥದ್ದು ಜೇನು ಅಂತ ಹೇಳ್ಬೋದು. 100%. ಆಮೇಲೆ ಅದು ಪಾಪ ಬಿಟ್ಟು ಹೋಗ್ತದೆ. ಹೌದು ಹೌದು, ಅದರದೊಂದು ನಿಸ್ವಾರ್ಥ ಸೇವೆ. ಸರ್, ಈಗ ಇಂಡಿಯಾದಲ್ಲಿ ಈಗ ನನಗೆ ಗೊತ್ತಿರೋ ಹಾಗೆ ನೀವು ಪಶ್ಚಿಮ ಘಟ್ಟವನ್ನ ಫುಲ್ ತಿರುಗಾಡಿ ಇದು ಮಾಡಿದ್ದೀರಾ. ಬಟ್ ಈ ಭಾರತದಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ಒಂದು ಕಾಡಿಗೆ ವಿಸಿಟ್ ಮಾಡ್ಲೇಬೇಕು ಅಂತಂದ್ರೆ ಅದು ಯಾವ ಕಾಡು? ಒಂದ್ಸತಿ ಆದ್ರೂ ಈ ಕಾಡೊಳಗಡೆ ನೀವು ಹೋಗ್ಬೇಕು, ನೀವು ಒಬ್ಬ ಮನುಷ್ಯನಾಗಿ ಬರ್ತೀರಾ. ಪಶ್ಚಿಮ ಘಟ್ಟ ಕಾಡಿ, ಹಿಮಾಲಯ ಇರ್ಬೋದು ಅಥವಾ ಈಸ್ಟರ್ನ್ ಘಾಟ್ ಇರ್ಬೋದು, ಎಲ್ಲಕ್ಕಿಂತ ನಮ್ಮ ಪಶ್ಚಿಮ ಘಟ್ಟವೇ ತುಂಬ ಸೂಕ್ಷ್ಮ ವಲಯ. ಕಲಿಯುವಂಥ ವಿಚಾರಗಳು, ವನ್ಯಜೀವಿಗಳು, ಮಳೆಕಾಡು, ಪ್ರಾಕೃತಿಕವಾಗಿ ಎಲ್ಲ ಇದರೊಳಗೂ ಪಶ್ಚಿಮ ಘಟ್ಟನೇ. ಓಕೆ. ಈಗ ಯಾವತ್ತಾದ್ರೂ ಕಾಡಿಗೆ ಹೋದಾಗ ಡೇಂಜರಸ್ ಸಿಚುವೇಶನ್ ಫೇಸ್ ಮಾಡಿದ್ದೀರಾ ಸರ್ ನೀವು? ಆಗಿದೆ. ಒಮ್ಮೆ ಕಾಡಲ್ಲಿ
ಒಂದು ದಾರಿ ಗೊತ್ತಿಲ್ಲದ ಬೆಟ್ಟಕ್ಕೆ ಅಧಿಕ ಪ್ರಸಂಗ ಮಾಡಿ ಹೋಗಿ ದಾರಿ ತಪ್ಪಿ ಕಾಡಲ್ಲಿ ರಾತ್ರಿ 12 ಗಂಟೆಗೂ ಬಿದ್ದು ಎದ್ದು ಜಿಗಣ್ಣೆಲ್ಲ ಒಬ್ರೇ ಇದ್ರಾ? ಅಲ್ಲ ಇಬ್ಬರೇ ಇದ್ದದ್ದು. ನನ್ನ ಚಾರಣ ಗುರು ಅಕ್ವಿನ್ ಅರಾನ್ ಅಂತಿದ್ರು. ಅಲ್ಲಿ ಚಿಕ್ಕಮಗಳೂರಲ್ಲಿ ಕಲ್ಲತ್ತಗಿರಿ ಬೆಟ್ಟಕ್ಕೆ ಹೋದ್ದು. ಆ್ಯಕ್ಚುಲಿ ಹೋಗೋದ್ರಲ್ಲಿ ಹೋಗ್ಬೇಕಿತ್ತು. ನಾವು ಅಲ್ಲಿ ಝೆಡ್ ಪಾಯಿಂಟ್ ಇದ್ರೆ ಹತ್ತಿರ ಅಂತೇಳಿ ಹೋದ್ದು. ಅದು ದಾರಿ ತಪ್ಪಿತ್ತು ನಮಗೆ. ಎಲ್ಲಿ ನೋಡಿದ್ರು ಕಾಡು, ಎಲ್ಲಿ ನೋಡಿದ್ರು ಬೆಟ್ಟ. ನಮಗೆ ಒಂದೇ ಒಂದು ವಾಹನದ ಸದ್ದು ಕೇಳ್ತಾ ಇಲ್ಲ. ಕತ್ಲೆ ಆಗ್ತಾ ಬಂತು. 6 ಗಂಟೆ. ಇನ್ನು ನಡಿಲಿಕ್ಕೆ ಆಗೋದಿಲ್ಲ ಕಾಡಲ್ಲಿ. ಅದು ಚಾರಣ ಹೋಗಿ ಜಾರಣ ಆಗಿದ್ದೇವೆ. ಬಿದ್ದು ಎದ್ದು ಜಿಗಣೆ ಕಚ್ಚಿದ್ರೆ ರಕ್ತ ತೆಗಿಲಿಕ್ಕೆ ಪುರ್ಸೋತಿಲ್ಲ. ಇಲ್ಲೆಲ್ಲ ಎಟ್ಟು ಬಿದ್ದು ಹೊರಗೆ ರಸ್ತೆಗೆ ಬಂದಾಗ ವಾಪಸ್ ಬಂದ್ರೆ ಸಾಕು ಅಂತ. ಅಲ್ಲ, ರಸ್ತೆಗೆ ಬಂದಾಗ 11 ಗಂಟೆ ಆಗಿದೆ. ಅಲ್ಲಿ ಬಹಳ ಕಡಿಮೆ ರಸ್ತೆಯಲ್ಲಿ ಹೋಗೋದು, ಕಾಡು ಪ್ರಾಣಿಗಳೆಲ್ಲ ಬರ್ತಾವೆ ಅಂತೇಳಿ. ಅಲ್ಲಿ ರಸ್ತೆಯಲ್ಲಿ ಒಬ್ಬರು ಕಾರು ನಿಲ್ಲಿಸಿ ನಮ್ಮ ಕೈಲಿ ಒಂದು ಕೋಲು ಸತ್ತು. ಅದು ಆಧಾರಕ್ಕೆ ಹೊಟ್ಟೆಯಲ್ಲಿ ಹಸಿವಾಗಿ ಭಯದಿಂದ ನಮ್ಮ ಕೂಲು ನಮ್ಮ ಸೆರೆ ಕೂದಲು ಕೆದರಿದ್ದು ಇಲ್ಲಿ ಅರ್ಧ ಇದು ಹೇಳುವಾಗ ಅವ್ರು ಯಾರೋ ಇವರು ಕಾಡಿನ ಕಳ್ಳರು ಹುಚ್ಚರು ಅಂತೇಳಿ ಓಡಿದ್ದಾರೆ. ಆ ದಿನ ಎದ್ದು ಬಿದ್ದು 1 ಗಂಟೆಗೆ ಎಲ್ಲಿಗೋ ಬಂದು ಅಲ್ಲಿ ಒಂದು ಹೋಟೆಲ್ನ ಹೊರಗೆ ಮಲಗಿ ಆಹಾರ ಇಲ್ಲದೆ ನೀರು ಕುಡಿದು ಅದು ನನಗೆ ದೊಡ್ಡ ಅನುಭವ ಅದು. ಸೊ ಎಷ್ಟು ಸಲ ಹೋಗಿರ್ಬೋದು ಸರ್ ನೀವು ವೆಸ್ಟರ್ನ್ ಘಾಟ್ಸ್ಗೆ? ಲೆಕ್ಕ ಇರಲಿಲ್ಲ. ನಾನು ಬಾಳೆಗುಡ್ಡಕ್ಕೆ 52 ಸಲ ಹೋಗಿದ್ದೇನೆ. ನನ್ನ ಫೇವ್ರೆಟ್ ಸ್ಪಾಟ್ ಅದು. ಎಷ್ಟು ಸಲ ಹೋಗಿದ್ದು ಲೆಕ್ಕ ಇರಲಿಲ್ಲ. ಯಾರು ನೋಡದೇ ಇರುವಂತಹ ಪ್ಲೇಸ್ನೆಲ್ಲ ಬಹುಶಃ ನೀವು ನೋಡ್ಕೊಂಡು ಬಂದಿರ್ಬೋದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ. ಓಕೆ. ಸೊ ಈಗ ಒನ್ ವೈಲ್ಡ್ ಲೈಫ್ ಮಿತ್ ಪೀಪಲ್ ಶುಡ್ ಸ್ಟಾಪ್ ಬಿಲೀವಿಂಗ್ ಅಂದ್ರೆ ಕಾಡಿನ ಬಗ್ಗೆ ಇರುವಂತ ಒಂದು ಸುಳ್ಳು, ಜನ ಅದನ್ನ ನಂಬೋದನ್ನ ಬಿಟ್ಬಿಡ್ಬೇಕು. ಕಾಡಿನಲ್ಲಿ ತಪ್ಪು ಕಲ್ಪನೆ, ದೆವ್ವಗಳಿವೆ, ಪ್ರೇತಗಳಿವೆ, ಭೂತಗಳಿವೆ, ಇದೆಲ್ಲ ತಪ್ಪು. ನೋಡಿ, ಆ 6 - 5 = 2 ಅಲ್ಲಿ ಕಾಡಿನಲ್ಲಿ ಎಂಥದ್ದು ಇಲ್ಲ. ಅಲ್ಲಿ ನಾಡಿನಲ್ಲಿ ಇರುವುದು ಅದೆಲ್ಲ ಹೆಸರಿಸಲಿಕ್ಕೆ. ಕಾಡಲ್ಲಿ ಭಯವೇ ಇಲ್ಲ. ಏನು ಹೇಳ್ತಾರೆ, ನೀವು ಇಷ್ಟೆಲ್ಲ ಡಿಫಾಲ್ಟ್ ಒಬ್ಬರೇ ಹೋಗ್ತೀರಿ ಕಾಡಿಗೆ ಅಂತ ಹೇಳಿ. ನನಗೆ ಪ್ರಾಣಿಗಳ ಭಯ ಇಲ್ಲ, ನನಗೆ ಮನುಷ್ಯರ ಭಯ. ಒಬ್ಬರೇ ಹೋದಾಗ ಮೊಬೈಲ್ ಕದಿಯೋದು, ಹಣ ಉಂಟು ಅದರದ್ದು ಭಯ ಬಿಟ್ಟರೆ ಪ್ರಾಣಿಗಳ ಭಯವೇ ಇಲ್ಲ. ನನಗೆ ಇಷ್ಟು ವರ್ಷ ನಾನು ಒಬ್ಬರೇ ಹೋಗಿದ್ದೇನೆ. ತುಂಬ ಸರ್ವೆಗೆ ಹೇಳಿ ಎತ್ತಿನ ಹೊಳೆ ಇದಕ್ಕೆ ಹೋಗ್ಲಿಕ್ಕೆ ಅಥವಾ ಟ್ರೆಕ್ಕಿಂಗ್ ಹೊಸ ರೂಟಿಗೆ ಸರ್ವೆಗೆ ಹೋಗಿದ್ದೇನೆ. ನನಗೆ ಸರ್ವೆಗೆ ಹೋದಾಗ ಕೆಲವು ಪ್ರಾಣಿಗಳು ಸಿಕ್ಕಿವೆ. ಅಂದರೆ ನಾನು ಮೌನವಾಗಿ ಹೋಗಿರುವಾಗ ಭಯ ಎಂಥದ್ದು ಇಲ್ಲ ನನಗೆ. ಸರ್, ಈಗ ನೀವು ತುಂಬ ಅಳಿವಿನಂಚಿನಲ್ಲಿರೋ ಜೀವಿಗಳ ಬಗ್ಗೆ ಕಾಳಜಿಯನ್ನು ವಹಿಸಿ ಈಗ ರೀಸೆಂಟ್ ಆಗಿ ಹಾರ್ನ್ಬಿಲ್ ಮಂಗಟ್ಟೆ ಹಕ್ಕಿಯ ಬಗ್ಗೆ ಅದರ ಉಳಿವಿಗೋಸ್ಕರ ಒಂದು ಚಿತ್ರ ಪ್ರದರ್ಶನ ಏರ್ಪಡಿಸಿದ್ರಿ. ಅದೇ ರೀತಿ ನಿಮ್ಗೊಂದು ಅವಕಾಶ ಇದ್ರೆ ಈಗ ಯಾವ ಒಂದು ಎಂಡೇಂಜರ್ಡ್ ಸ್ಪೀಸೀಸ್ ಉಳಿಸೋದಾದ್ರೆ ಯಾವ ಒಂದು ಅಳಿವಿನಂಚಿನಲ್ಲಿರುವಂಥ ಜೀವಿಯನ್ನು ನೀವು ಉಳಿಸೋದಕ್ಕೆ ಇಷ್ಟಪಡ್ತೀರಾ? ಸಿಂಹಬಾಲದ ಸಿಂಗಳಿಕ, ಲಯನ್ ಟೈಲ್ಡ್ ಮೆಕಾಕು. ಯಾಕೆ ಸರ್? ಯಾಕೆಂದರೆ ಸಿಂಗಳಿಕ ಕಾಡಲ್ಲಿ ಬಹಳಷ್ಟು ಕೆಲಸ ಮಾಡ್ತದೆ. ಹೇಳ್ದಲ್ಲ, ಇಲ್ಲಿ ಹಣ್ಣು, ಅಲ್ಲಿ ಹಣ್ಣು, ಬೀಜ, ಇಲ್ಲಿ ಇದು, ಅಲ್ಲಿ ಇದು ಎಲ್ಲ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇದೆ. ಅದು ಅಳಿವಿನಂಚಿನ ಇದು. ಈಗ ಶರಾವತಿ ಟೈಲ್ಡ್ ಪ್ರಾಜೆಕ್ಟ್ ಮಾಡೋಲೆಲ್ಲ ಸಿಂಗಳಿಕ ಇದೆ. ಸಿಂಗಳಿಕವನ್ನು ಉಳಿಸುವ ಈಗ ನಮಗೆ ಮೊನ್ನೆ ಒಂದು ಬೇಡಿಕೆ ಬಂತು, ನೀವು ಹಾರ್ನ್ಬಿಲ್ ಮಾಡಿದ್ರೆ ಸಿಂಗಳಿಕದ್ದು ನಂಗೆ ಆಗಲೇ ಒಂದು ಇದು ಬಂದಿದೆ. ಸಿಂಗಳಿಕನ್ನು ಉಳಿಸುವ ಪ್ರಯತ್ನವನ್ನು ಹೀಗೆ ಒಂಥರ ನೀವು ಮಾಡೋದಾದ್ರೆ ನಾವು ಕೂಡ ನಿಮ್ಮ ಜೊತೆ ಖಂಡಿತ. ಹೌದು. ಹಾರ್ನ್ಬಿಲ್ ನಿಜವಾಗಿ ಮಕ್ಕಳಿಗೊಂದು ಅರಿವು ಮೂಡಿಸಿದಂತ ಒಂದು ದೊಡ್ಡ ಬದಲಾವಣೆ ಆಗಿದೆ. ನಾನು ನಿರೀಕ್ಷೆ ಮಾಡಲಿಲ್ಲ. ಈಗ ಅಲ್ಲಿ ಮಕ್ಕಳೇ ಹೋಗಿ ಹೇಳ್ತಾರೆ ಅಪ್ಪನ ಹತ್ರ, ಅಪ್ಪ ಹಾರ್ನ್ಬಿಲ್ ಹೊಡಿಬೇಡ, ನನ್ನ ಫ್ರೆಂಡ್ ಅದು ನಂಗೆ ಚಿತ್ರ ಮಾಡಿಕೊಂಡು ನನಗೆ ಹಣ ಬಂದಿದೆ, ಸರ್ಟಿಫಿಕೇಟ್ ಬಂದಿದೆ. ಮಕ್ಕಳ ಒಳಗೆ ಆಗ್ಲಪ್ಪ ಚೇಂಜ್ ಆಗ್ತಾರೆ 100%. ಸೊ ಈಗ ಯಾವುದಾದ್ರೂ ಒಂದು ಪಾಠ, ಒಂದಲ್ಲ ನೀವು ತುಂಬ ಕಲ್ತಿದ್ದೀರಾ, ಕಾಡಿನಿಂದ ಕಲಿತಂತಹ ಒಂದೊಳ್ಳೆ ಪಾಠ? ಕಾಡಿನಿಂದ ತುಂಬ ವಿಚಾರಗಳನ್ನು ಕಲ್ತಿದ್ದೇನೆ. ಯಾವುದನ್ನು ಅಂತ ಹೇಳೋದು ಅಲ್ಲ, ಇದೆಲ್ಲ ನೋಡಿ, ಈಗ ಕಾಡಿನ ಶಾಂತತೆ, ಮೌನವೇ ತುಂಬ ಮಾತಾಡ್ತದೆ. ಆ ಮೌನದಲ್ಲಿ ಸಂತಸವಿದೆ, ಸಂಕಟವಿದೆ, ವೇದನೆಯೂ ರೋದನವಿದೆ. ನಾನು ಅದನ್ನು ಅರ್ಥ ಮಾಡಿಕೊಂಡ ಕಾರಣ ಇವತ್ತು ಈ ಹೋರಾಟ, ಜನಪ್ರತಿನಿಧಿಗಳು ಎದುರು ಹಾಕ್ಕೊಂಡು 13 ಕೇಸ್ ಹಾಕಿಸಿಕೊಂಡು, ಅಂತ ಕಾರಣ ಮೌನದಲ್ಲಿ ಕಾಡನ್ನು ಅರ್ಥ ಮಾಡಿಕೊಂಡು ಅದು ಪಾಠ. ಅದು ಸರ್, ಈಗ ಟೂರಿಸ್ಟ್ ಯಾವತ್ತೂ ಕೂಡ ಕಾಡಲ್ಲಿ ಈ ಕೆಲಸನ ಮಾಡಲೇಬಾರ್ದು ಅಂತ ಹೇಳುವಂತಹ ಒಂದು 3 ಕೆಲಸ. ಕ್ಯಾಂಪ್ ಫೈರ್ ಹಾಕಿ DJ ಬೊಬ್ಬೆ ಹಾಕಬಾರ್ದು, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ಪ್ಲಾಸ್ಟಿಕ್ ತಗೊಂಡೋಗಲ್ಲಿ ಬಿಸಾಡಬಾರ್ದು. ಆಮೇಲೆ ಇದ್ದ ಪರ್ಫ್ಯೂಮ್ ಇದರಲ್ಲಿ ಅಲ್ಲಿ ಆ ಸೂಕ್ಷ್ಮ ಜೀವಿಗಳಿಗೆ ಅದು ತೊಂದರೆ ಆಗದಂತೆ, ಬೊಬ್ಬೆ ಹಾಕದಂತೆ, ವನ್ಯಜೀವಿಗಳಿಗೆ ತೊಂದರೆ ಆಗದಂತೆ ಇರಬೇಕು. ಯಾವ ಟೂರಿಸ್ಟ್ ಪ್ಲೇಸ್ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ. ಎಸ್ ಸರ್, ಈಗ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಅಥವಾ ಕಾಮನ್ ಮ್ಯಾನ್ ಎಲ್ರಿಗೂ ಪರಿಸರವನ್ನು ಉಳಿಸೋದ್ರ ಬಗ್ಗೆ ನೀವು ಕೊಡುವಂತಹ ಒಂದು ಸ್ಟ್ರಾಂಗ್ ಮೆಸೇಜ್? ಜನಪ್ರತಿನಿಧಿಗಳಾಗಲಿ, ಜನರಾಗಲಿ, ಯಾವನೇ ದೊಡ್ಡ ವ್ಯಕ್ತಿ ಆಗಲಿ, ಯಾರೇ ಆಗಲಿ, ಇದು ನಮ್ಮ ಪ್ರಕೃತಿ. ನಾಳೆ ನಾವು ಇದನ್ನು ಕಳ್ಕೊಂಡ ನಂತರ ನಾವು ಬ್ಲ್ಯಾಂಕ್ ಆಗಿಬಿಡ್ತೇವೆ. ನಾವು ಅದೇ ಹೇಳಿದಲ್ಲ, ಒಂದು ವಿಧಾನಸೌಧ ಬಿದ್ದರೆ
ಅದಕ್ಕಿಂತ ಭವ್ಯವಾದ ನೂರಾರು ವಿಧಾನಸೌಧ ಕಟ್ಟುವ ಟೆಕ್ನಾಲಜಿ ನಮ್ಮಲ್ಲಿ. ಒಂದು ಮೈಸೂರು ಅರಮನೆಗೆ ಏನಾದರೂ ಆಯ್ತು ಹೇಳಿದರೆ ಅದಕ್ಕಿಂತ ಭವ್ಯವಾದ ಅರಮನೆಯನ್ನು ಕಟ್ಟಬಹುದಾದ ಟೆಕ್ನಾಲಜಿಲಿದೆ. ಆದರೆ ಒಂದು ನದಿ ಮೂಲ ಅಳಿದು ಹೋದರೆ ಜಗತ್ತಿನ ಯಾವ ಟೆಕ್ನಾಲಜಿಯಿಂದ ಕೂಡ ಅದನ್ನು ಮರುಸ್ಥಾಪಿಸಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಜನಪ್ರತಿನಿಧಿಗಳು, ನಾವು ಜನರು, ಸಾಮಾನ್ಯರು ಎಲ್ಲರೂ ಕಲಿಬೇಕು. ಇದುವೇ ನಮಗೆ ಫ್ಯೂಚರಲ್ಲಿ ಸಮಸ್ಯೆಗಳಾಗೋದು. ನೀರು, ಗಾಳಿ ಅದೆಲ್ಲ ಮುಂದೆ ನಮಗೆ ಫ್ಯೂಚರ್ ಆಗುವಂಥದ್ದು. ಇದರಲ್ಲಿ ನಾವು ಈಗ ಫಸ್ಟ್ ಸ್ಟೆಪ್ಪಲ್ಲಿ ಬಂದಿದ್ದೇವೆ, ಇನ್ನೂ ತುಂಬ ಸ್ಟೆಪ್ ಹೋಗಲಿಕ್ಕಿದೆ. ಎಸ್. ಇನ್ನೊಂದು, ನಿಮಗೆ ಹಾರ್ನ್ ಬಿಲ್ ಹಕ್ಕಿಯ ಬಗ್ಗೆ ಅಥವಾ ಮಂಗಟ್ಟೆ ಪಕ್ಷಿಯ ಬಗ್ಗೆ ಗೊತ್ತಿರ್ಬೋದು. ಇದನ್ನ ಕಾಡಿನ ರೈತ ಅಂತ ಕರೀತಾರೆ. ಈ ಹಕ್ಕಿಗಳು ಹೇಗೆ ಅಂತಂದ್ರೆ ಗಂಡು ಮತ್ತು ಹೆಣ್ಣು ಒಟ್ಟಾಗಿಯೇ ವಾಸಿಸುವಂಥದ್ದು. ಇಡೀ ಜೀವನದುದ್ದಕ್ಕೂ ಒಂದೇ ಒಂದು ಸಂಗಾತಿಯ ಜೊತೆ ವಾಸಿಸುವಂತಹ ಹಕ್ಕಿಗಳಲ್ಲಿ ಹಾರ್ನ್ ಬಿಲ್ ಕೂಡ ಒಂದು. ಈ ಹಕ್ಕಿಗಳು ಏನ್ ಮಾಡ್ತವೆ ಅಂತಂದ್ರೆ ತಮ್ಮ ದೊಡ್ಡ ಕೊಕ್ಕುಗಳಲ್ಲಿ ಹಣ್ಣುಗಳನ್ನ ಕಚ್ಕೊಂಡು ಬರುತ್ತೆ. ಹೆಣ್ಣು ಹಕ್ಕಿ ಮರಿ ಮಾಡಿದಾಗ ಅದು ಗೂಡಲಿದ್ದಂತಹ ಮರಿಗಳನ್ನ ಪೋಷಣೆ ಮಾಡೋದಕ್ಕೆ ಗಂಡು ಹಕ್ಕಿ ಕಿಲೋಮೀಟರ್ ಗಟ್ಟಲೆ ದೂರದಿಂದ ಕಾಡಿನಿಂದ ಹಣ್ಣುಗಳನ್ನೆಲ್ಲ ಸಂಗ್ರಹಿಸಿ ತನ್ನ ಮರಿಗಳಿಗೆ ಅಂತ ತಗೊಂಡು ಬರ್ತಾ ಇರುವಾಗ ಎಲ್ಲಾದರೂ ಆ ಗಂಡು ಹಕ್ಕಿ ಸಾವನ್ನಪ್ಪಿದರೆ ಆ ಹೆಣ್ಣು ಹಕ್ಕಿ ತನ್ನ ಒಂದು ಜೊತೆಗಾರನ ಬರುವಿಗಾಗಿ ಕಾದು ಅದೂ ಕೂಡ ಗೂಡಲ್ಲಿ ಸಾಯುತ್ತೆ, ಅದರ ಮರಿಗಳು ಕೂಡ ಸಾಯ್ತವೆ. ಅಲ್ಲಿಗೆ ಹಾರ್ನ್ ಬಿಲ್ ಪಕ್ಷಿಯ ಸಂತತಿಯೇ ನಾಶವಾಗುತ್ತೆ. ಹೀಗೆ ಎಷ್ಟೋ ಸಲ ಬೇಟೆಯಾಡೋದ್ರಿಂದ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಹಾರ್ನ್ ಬಿಲ್ ಅಳಿವಿನಂಚಿಗೆ ಸಾಕ್ತಾ ಇರೋದನ್ನ ಕಾಣ್ತಾ ಇದ್ದೀವಿ. ಇದನ್ನ ಪಶ್ಚಿಮ ಘಟ್ಟದ ರೈತ ಅಂತ ಕರೀತಾರೆ. ಅದರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಅಂತ ದಿನೇಶ್ ಹೊಳ್ಳ ಸರ್ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದ್ರು. ಅದರಲ್ಲಿ ಕಾಡಂಚಿನಲ್ಲಿರುವಂತಹ ಮಕ್ಕಳಿಗೆ ವಿಶೇಷವಾಗಿ ಒಂದು ಚಿತ್ರ ಬಿಡಿಸುವಂತಹ ಕಾಂಪಿಟೇಷನ್. ಅದರಲ್ಲಿ ಹಾರ್ನ್ ಬಿಲ್ ಹಕ್ಕಿಯ ಚಿತ್ರವನ್ನ ನೀವು ಬಿಡಿಸಬೇಕು. ನೀವು ಬಿಡಿಸಿದಂತಹ ಚಂದದ ಚಿತ್ರಕ್ಕೆ ನಾವು ಬಹುಮಾನವನ್ನ ಕೊಡ್ತೀವಿ ಅಂತ. ಆದರೆ ಇದರಿಂದಾದಂತಹ ಒಂದು ಇಂಪ್ಯಾಕ್ಟ್ ಇದೆ ಅಲ್ವಾ, ಅದನ್ನ ನಾವು ಸರ್ ಬಾಯಿಂದಲೇ ಕೇಳೋಣ. ಸರ್, ಆಮೇಲೆ ಏನಾಯ್ತು? ನಾವು ಅಲ್ಲಿ ಜೋಯಿಡಾ ಕಾಡಲ್ಲಿ ಹೋಗುವಾಗ ಹಾರ್ನ್ಬಿಲ್ಲನ್ನು ಕೊಂದು ತಿಂತವಂತೆಲ್ಲ ಹೇಳಿದ ಕಂಡಾಗ ನನಗೆ ಅರೆ ಕಾಡಿನ ರೈತ ಎಂಡೇಂಜರ್ ಸ್ಪೀಸೀಸ್ ಅಂತ ಹೇಳಿ ಇದನ್ನು ಇಲ್ಲಿ ಕೊಲ್ತಾ ಇದ್ದಾರಲ್ಲ, ಅದು ಇರುವ ಪ್ಲೇಸಲ್ಲಿ ಕೊಲ್ತಾ ಇದ್ದಾರಲ್ಲ ಅಂತ. ಅಂದರೆ ಅವರಿಗೆ ಮಾಹಿತಿಗೆ ಕೊರತೆ. ಈ ಕೆಲವು ಸಲ ಏನಂತ ಹೇಳಿದರೆ ನಾವು ಹೋಗಿ ಬುದ್ಧಿ ಹೇಳಿದರೆ ಕೆಲವರು ಕೇಳೋದಿಲ್ಲ. ಅವನು ಯಾರಪ್ಪ ಇಲ್ಲಿ ಸಿಕ್ಕಾಪಟ್ಟೆ ಉಂಟು ಕಾಡಲ್ಲಿ ಅಂತ ಭಾವನಾತ್ಮಕವಾಗಿ ಹೇಳಿದೆವು. ನೋಡಿ ಸರ್, 3 ಮರಿ ಹಕ್ಕಿಗಳ ಕಣ್ಣೀರನ್ನು ತಿನ್ಲಿಕ್ಕೆ ಮನಸ್ಸು ಬರ್ತದೆ ಅಂತ ಹೇಳಿದೆವು. ಒಂದು ತಾಯಿ ಹಕ್ಕಿ ಹಸಿದು ಕೂಗಿ ಸತ್ತ ಒಂದು ಇದನ್ನು ನಿಮ್ಗೆ ತಿನ್ಲಿಕ್ಕೆ ಮನಸ್ಸು ಬರ್ತದೆ. ನಿಮಗೆ ಚಿಕನ್ನು, ಮಟನ್ನು, ಫಿಶ್ ಬೇಕಾದಷ್ಟು ಮಾರ್ಕೆಟಲ್ಲಿವೆ ಅಂತ ಹೇಳ್ಕೊಳಗ, ಓ ಹೌದು ಅದು ನಮ್ಗೆ ಗೊತ್ತಿಲ್ಲ ಇತ್ತು, ಅರಣ್ಯ ಇಲಾಖೆಯವ್ರು ಹೇಳಬೇಕಿತ್ತು, ಅವ್ರು ಹೇಳಿಲ್ಲ, ಅವ್ರ ತಪ್ಪು. ಸರಿ, ಇದನ್ನು ಈಗ ಹೀಗೆ ಹೇಳಿದ್ರೆ ಕೆಲಸತಿ ಬದಲಾವಣೆ ಆಗೋದಿಲ್ಲ. ಭಾವನಾತ್ಮಕವಾಗಿ ಏನೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾನೊಂದು ಪ್ಲ್ಯಾನ್ ಮಾಡಿದೆ. ಯಾಕಂದ್ರೆ ವನಚೇತನಕ್ಕೆ ಹೋಗ್ತಾ ಇರ್ತಾರಲ್ಲ, ಎಲ್ಲ ಮಕ್ಕಳಿಗೆ ಹೇಳಿದೆ, ನೀವು ಕಂಡ ಹಾರ್ನ್ಬಿಲ್ಲನ್ನು ಚಿತ್ರ ಮಾಡಿಕೊಡಿ ಅಂತ. ನನಗೆ ಖಂಡಿತ ಕಾನ್ಫಿಡೆನ್ಸ್ ಇದೆ, ಅಲ್ಲಿ ಗೂಗಲ್ ಕಾಪಿ ಮಾಡೋದಿಲ್ಲ ಮಕ್ಕಳು. ಇಲ್ಲ ಮಂಗಳೂರಲ್ಲಿ ಗೂಗಲ್ ಕಾಪಿ ಮಾಡೋದಕ್ಕೆ, ಯಾಕಂದರೆ ಶಾಲೆಯಿಂದ ಬರುವಾಗ ಹಾರ್ನ್ಬಿಲ್ ನೋಡ್ತಾ ಇರ್ತಾರೆ. ಹಾಗೆ ಒಂದು 186 ಚಿತ್ರಗಳು ಬಂತು, ಭಾಳ ಚೆಂದ ಇತ್ತು. ನನಗೆ ಖುಷಿ ಕೂಡ ಆಯಿತು. ನಾವೊಂದು ವನಚೇತನ ಮಾಡಿ ಆ ಶಾಲೆಯಲ್ಲಿ ಮಕ್ಕಳು ಡ್ರಾಯಿಂಗ್ನಲ್ಲಿ ಈ ಹಂತಕ್ಕೆ ಬಂದ್ರಂತ, ಅದು ಹಾರ್ನ್ಬಿಲ್. ಅದರಲ್ಲಿ ನಾನು ಬೆಸ್ಟ್ ಒಂದು 75 ಸೆಲೆಕ್ಟ್ ಮಾಡಿದೆ, ಬೆಸ್ಟ್ ಅಂತ ಹೇಳ್ಕೊಂಡು. ಅದಕ್ಕೆ ಫೋಟೋ ಫ್ರೇಮ್ ಹಾಕಿ ಮೌಂಟ್ ಹಾಕಿ ಪ್ರಸಾದ್ ಆರ್ಟ್ಗಳಲ್ಲಿ ಕಾನುಕುಂಜ ಅಂತ ಒಂದು ಪ್ರೋಗ್ರಾಮ್ ಮಾಡಿದೆ. ಕಾನುಕುಂಜ ಪ್ರೋಗ್ರಾಮ್ ಎಕ್ಸಿಬಿಷನ್ ಮಾಡಿದೆ. ನಾನು ಫ್ರೆಂಡ್ಸಿಗೆ ಎಲ್ಲ ಹೇಳಿದೆ, ನೋಡಿ ಯಾರಿಗೆ ವನಚೇತನಕ್ಕೆ ಬರಲಿಕ್ಕೆ ಆಗಲಿಲ್ಲ ಇದಕ್ಕೆ ಬನ್ನಿ, ದೊಯ್ಡಕ್ಕೆ ಬರಲಿಕ್ಕೆ ಆಗಲಿಲ್ಲ ಪ್ರಸಾದ್ ಆರ್ಟ್ ಗ್ಯಾಲರಿ ಬಲ್ಲಾಳ ಬ್ಯಾಗಿಗೆ ಬನ್ನಿ. ಈ ಪೇಂಟಿಂಗ್ ಮಕ್ಕಳು ಮಾಡಿದ್ದು, ಇದನ್ನು ನೀವು ಖರೀದಿ ಮಾಡಿ. ಹೆಚ್ಚಿಲ್ಲ, 500, 700, 1000 ಇಟ್ಟಿದ್ದೇನೆ. 75 ಕೂಡ ಸೇಲ್ ಆಯಿತು. ಬೇಡಿಕೆ ಜಾಸ್ತಿ ಆಯಿತು, ನನಗೆ ಬೇಕಿತ್ತಲ್ಲ, ನಾನು ಬಿಟ್ಟ ಇನ್ನೊಂದು 15 ಫ್ರೇಮ್ ಹಾಕಿದೆ. ಏನು ಮಾಡಿದೆ, ಎಲ್ಲ ಮಕ್ಕಳದ್ದು ಎಷ್ಟು ಲಿಸ್ಟ್ ಮಾಡಿಕೊಂಡು ಆ ಹಣವನ್ನು ಆ ಮಕ್ಕಳಿಗೆ ಕೊಂಡೊಯ್ದು ಕೊಟ್ಟೆವು. ಅದರೊಟ್ಟಿಗೆ ಸರ್ಟಿಫಿಕೇಟ್ ಕೊಟ್ಟೆವು. ಅದರೊಟ್ಟಿಗೆ ಮತ್ತು ಡ್ರಾಯಿಂಗ್ ಪುಸ್ತಕ, ಕಲರ್ ಕಿಟ್ ನೋಡಿದೆವು. ಬರುವ ವರ್ಷ ಇನ್ನಷ್ಟು ಚಂದದ ಹಾರ್ನ್ಬಿಲ್ ಮಾಡಬೇಕು ಅಂತ. ಹಾಗೇನಾಯ್ತಲ್ಲ ಅಂತ ಹೇಳಿದರೆ, ಈಗ ನಾನಲ್ಲಿ ಮೊನ್ನೆ ಅದರ ನಂತರ ನೋಡಿದೆ, ಈಗ ಶಾಲೆಯಿಂದ ಹೋಗುವಾಗ, ಶಾಲೆಯಿಂದ ಬರುವಾಗ ಶಾಲೆಯಲ್ಲಿ ಗ್ರೌಂಡಲ್ಲಿ ಏನಾದ್ರು ಹಾರ್ನ್ಬಿಲ್ ಕೂಗ್ತಾ ಇರುವಾಗ ಅಲ್ಲಿಗೆ ಅಬ್ಸರ್ವೇಷನ್ ಹೋಗ್ತದೆ. ನೋಡಿ, ಮೊದಲಿಂದ ಜಾಸ್ತಿ ಈಗ ಅಬ್ಸರ್ವೇಷನ್ ಹೋಯಿತು. ಈಗ ಹಾರ್ನ್ಬಿಲ್ ಚಿತ್ರ ಮಾಡಲಿಕ್ಕೆ ವರ್ಷ ಇಡೀ ಏನು ಮಾಡಬೇಕು, ಅದರ ಬಣ್ಣ ಹೀಗೆ, ಇದು ಹೀಗೆ, ಅದು ಹಾರುವಾಗ ಇದು ಹೀಗೆ, ಎಲ್ಲೋ ಹೀಗೆ, ಆರೆಂಜ್ ಹೀಗೆ, ಆ ಹಕ್ಕಿ ಹೀಗೆ ಅಂತ ಚಿತ್ರ ಮಾಡಿದರು. ಈಗ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಹಾರ್ನ್ಬಿಲ್ ಅವರ ಫ್ರೆಂಡ್ ಆಗಿದೆ. ಮೊದಲೆಲ್ಲೋ ಕಾಡಲ್ಲಿತ್ತು, ಗ್ಯಾಪ್ ಅಂತರ ಇತ್ತು, ಈಗ ಹಾರ್ನ್ಬಿಲ್ ಅವರ ಫ್ರೆಂಡ್ ಆಗಿದೆ. ಈಗ ಚಿತ್ರದ ಜೊತೆಗೆ ನೋಡಿ ಹಣ ಸಹ ಸಿಕ್ಕಿತ್ತು, ಸರ್ಟಿಫಿಕೇಟ್ ಸಿಕ್ಕಿತ್ತು. ಈಗ ನೆಕ್ಸ್ಟ್ ಇನ್ನೂ ನನಗೆ ಒಳ್ಳೆ ಚಿತ್ರ ಸಿಗ್ತದೆ, ಒಳ್ಳೆ ಹಣ ಸಿಗ್ತದೆ, ಸರ್ಟಿಫಿಕೇಟ್ ಸಿಗ್ತದೆ ಹೇಳಿ ಮನೆಯಲ್ಲಿ ಅಪ್ಪನಿಗೆ ಅಥವಾ ಸುತ್ತಮುತ್ತ ಬರುವವರಿಗೆ, ನೀವು ಎಂಥದೇ ಮಾಡಿ ಕಾಡಲ್ಲಿ ಎಲ್ಲೇ ಹೋಗಿ ಮಂಗಟ್ಟೆ ಹಕ್ಕಿಗೆ ಮಾತ್ರ ನೀವು ಏನೂ ಮಾಡಬಾರ್ದು ಪ್ಲೀಸ್, ಅದು ನನ್ನ ಫ್ರೆಂಡ್, ನನ್ನ ನೋಡಿ ಎಲ್ಲಿ ಬದಲಾವಣೆ ಎಷ್ಟು ಚಂದ ಆಯ್ತು. ಅಪ್ಪ ಮಕ್ಕಳು ಹೇಳುವಾಗ ಅಪ್ಪ ಫುಲ್ಲು ಚೇಂಜ್ ಆಗಿಬಿಡ್ತಾನೆ, ಅವನು ಮಗುವಿಗೋಸ್ಕರ ಇದು ಮಾಡು. ಇದು ಬಹಳ ಒಂದು ಯಶಸ್ವಿ ಆಯ್ತು ನನಗೆ. ಇದನ್ನ ಈಗ ಹೊಸ ಬೇರೆ ಬೇರೆ ಪ್ರಯೋಗ ಮಾಡ್ಬೇಕಂತ ಈ ವರ್ಷದ ಚಿಂತನೆ. ಸರ್, ಇನ್ನೂ ಇಂತಹ ಹೊಸ ಪ್ರಯೋಗಗಳು ನಡೀಲಿ. ಮತ್ತೆ ಈಗಂತೂ ನೋಡಿ, ಈಗ
ನಡೆದು ಪರಿಸರ ದಿನಾಚರಣೆ ಅಂತ ಬಂತು. ಆ ದಿನಕ್ಕೊಂದು ಹೊಂಡ, ಆ ದಿನ ಹೊಂಡಕ್ಕೊಂದು ಮಾತ್ರ ಗಿಡದ ನೆನಪಾಗೋದು, ಮತ್ತೆ ನೆನಪಾಗೋದು ನೆಕ್ಸ್ಟ್ ಇಯರ್. Correct. ನಾನು ಕೆಲವು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಈಗ ಯಾವ ಪರಿಸರ ದಿನಕ್ಕೆ ನಾನು ಹೋಗುದಿಲ್ಲ ಗೆಸ್ಟ್ ಆಗಿ, ನಾನು ಕೆಲವು ಸಂಸ್ಥೆಗಳು ನೋಡಿದ್ದೇನೆ ಜೀವಮಾನದಲ್ಲಿ ಗಿಡ ಮುಟ್ಲಿಲ್ಲ. ಆ ಟೈ ಲೆದರ್ ಶೂ ಹಾಕ್ಕೊಂಡು ಮಣ್ಣು ತಾಗಬಾರ್ದು, ಗಿಡ ತಾಗಬಾರ್ದು, ಇಲ್ಲಿ ನೀರು ಬೀಳಬಾರ್ದು, ಅವ್ರು ಫೋಟೋಕ್ಕೊಂದು ಗಿಡ ನೆಟ್ಟರು. ಒಂದು ವಾರದಲ್ಲಿ ಗಿಡದ ಕುತ್ತಿ ಸಮೇತ ಇರುವುದಿಲ್ಲ. ಅದು ಒಣ ಮಹೋತ್ಸವ ಆಗಿಬಿಟ್ಟಿತ್ತು. ನೋಡಿ ನೀವು ವಿಶ್ವ ಪರಿಸರ ದಿನದ ಗಿಡ ನೋಡಿ, ಆ ಗಿಡ ನೆಟ್ಟಿದ್ರೆ ಇವತ್ತು ಮಂಗಳೂರು ಯಾವ ರೀತಿ ಬೆಳಿಬೇಕಿತ್ತು. ಅಲ್ಲಿ 1000 ಗಿಡ ಅಂತೆ, ಇಲ್ಲಿ 1000 ಗಿಡ ಅಂತೆ, ಲಕ್ಷ ಗಿಡ ಅಂತೆ, ಇನ್ನು ಕೋಟಿ ಲಕ್ಷ ಆಂದೋಲನ ಅಂತೆ. ಗಿಡ ಎಲ್ಲ ಇತ್ತು ನಾನು ಕೇಳೋದು, ಒಂದೇ ಒಂದು ಗಿಡ ಇಲ್ಲ. ಅಂಥ ಪರಿಸರ ದಿನ ನಾನು ಕಳೆದ ವರ್ಷ ನೆಟ್ಟ ಗಿಡ ಎಷ್ಟು ಬೆಳೆದಿದೆ, ಈ ವರ್ಷ ಅದರ ಪಕ್ಕದಲ್ಲಿ ಯಾವುದು ಬೆಳೆಸ್ಬೋದು, ಆಗ ಟೋಟಲಿ ಇಲ್ಲೇ ಇದು ಒಂದು ಅಂತರ್ಜಲಕ್ಕೆ ಇದಕ್ಕೆ ಒಂದು ಹಕ್ಕಿ ಚಿಟ್ಟಗಳು ಏನಾಗ್ತದೆ ಆ ಥರ ನಾವು ನಿರ್ಮಾಣ ಮಾಡಿದರೆ ಅದು ಪರಿಸರ ದಿನಾಚರಣೆ. ಸುಮ್ಮನೆ ಪರಿಸರ ದಿನ ಎಲ್ಲರೂ ನೋಡ್ತಾರೆ. ನಾನೊಂದು ಕಡೆ ಒಂದು ಬೆಟ್ಟಕ್ಕೆ ಹೋದ್ದು ಟ್ರೆಕ್ಕಿಂಗು, ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದಷ್ಟು ಜನ ಲೇಬರ್ಸ್ ಸೇರಿಕೊಂಡು ಗಿಡ ನೆಡ್ತಾ ಇದ್ದಾರೆ. ಪಾಪ ಅಲ್ಲಿ ಇವರು ಅಧಿಕಾರಿ ಹೊಸಬ್ರು, ನಾವು ಅಲ್ಲಿಗೆ ಹೋಗ್ತಾ ಇರ್ತೇವೆ ನೋಡಿ. ಆಗ ಅವ್ರು ಹೇಳಿದರು, ಒಳ್ಳೆ ಸರ್ ನಮಸ್ತೆ, ಇದು ನಮ್ಮದು 5ನೇ ವರ್ಷ ವನ ಮಹೋತ್ಸವ ಅಂತ ಹೇಳಿದರು. ನಾನು ಹೇಳಿದೆ 5ನೇ ವರ್ಷ ವನ ಮಹೋತ್ಸವ, ಹೊಂಡ ಮಾತ್ರ ಸೇಮ್ ಅಂತ ಹೇಳಿದೆ. ಅದೇ ಗಿಡಕ್ಕೆ ಮತ್ತೆ ಮತ್ತೆ ಹೊಂಡಕ್ಕೆ ಗಿಡ ನೆಡೋದು. ಹಾಗೆ ನಾವು ಪರಿಸರ ದಿನಾಚರಣೆಯಿಂದ ಸ್ವಲ್ಪ ಕಲಿಬೇಕು. ವರ್ಷ ವರ್ಷ ದುರಂತಗಳಾಗ್ತವೆ ಇದೆ, ಪ್ರಾಕೃತಿಕ ದುರಂತಗಳು, ಎನ್ವೈರ್ಮೆಂಟ್ ಚೇಂಜ್ ಆಗ್ತಾ ಇದೆ, ತಾಪ ಹೆಚ್ಚಾಗ್ತಾ ಇದೆ, ನೀರು ಕಡಿಮೆ ಆಗ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ ಅಂತ ಈ ಪರಿಸರ ದಿನಾಚರಣೆಯಿಂದ ಆದರೂ ನಾವು ಕಲಿತು ಮುಂದಕ್ಕೆ ಇದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಜವಾಬ್ದಾರಿ ವಹಿಸ್ಕೊಂಡು ನಮಗೆ ನಾವೇ ಮತ್ತೆ ಇದನ್ನೆಲ್ಲ ಅವ್ಯವಸ್ಥೆ ದುರಂತಗಳಾದರೆ ಯಾವ ಸರ್ಕಾರವಿಲ್ಲ, ಯಾವ ರಾಜಕಾರಣಿಗಳಿಲ್ಲ, ನಮಗೆ ನಾವೇ ಪರಿಹಾರವನ್ನು ಕಂಡುಕೊಳ್ಳೋಂತ ಇರಬೇಕು, ಬದಲಾವಣೆ ಆಗಬೇಕು ನಾವು. ಮತ್ತು ನಾವು ಸಿಟಿಯಲ್ಲಿ ತಿನ್ನುವ ಫುಡ್ಡುಗಳು ಸಹ ಇವತ್ತು ಮಕ್ಕಳಿಗೆ ನೋಡಿ, ಶಾಲಾ ಕಾಲೇಜ್ ಮಕ್ಕಳಿಗೆ ಆ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್, ಬ್ರೈನ್ ಪ್ರಾಬ್ಲಮ್, ಇದು ಪ್ರಾಬ್ಲಮ್, ಕಣ್ಣಿನ ಪ್ರಾಬ್ಲಮ್ ಹೇಳಿದರೆ, ನಾವು ಇವತ್ತು ನಗರದಲ್ಲಿ ತಿನ್ನುವ ಎಲ್ಲ ಆಹಾರಗಳು ಕಲುಷಿತ. ಎಲ್ಲ ಒಂದಲ್ಲ ಒಂದು ನೋಡಿ ಡೈಲಿ. ಮೊದಲೆಲ್ಲ ಕದ್ದು ಮುಚ್ಚಿ ಮಾಡ್ತಿದ್ರು, ಮೊನ್ನೆ ನೋಡಿ ಓಪನ್ ಆಗಿ ಬಟಾಣಿಗೆ ಪೇಂಟ್ ಹಾಕೋದು, ಶೂಟಿಂಗ್ ಮಾಡೋಗ್ಲೂ ಅವರಿಗೆ ಭಯ ಇಲ್ಲ. ಅಂದರೆ ಇದು ಯಾವುದೋ ಒಂದು ಲಾಭಿ. ಮೊದಲು ರೈತನಿಂದ ನೇರವಾಗಿ ಆಹಾರ ಮಾರುಕಟ್ಟೆಗೆ ಬರುವಾಗ ನಾವು ಆರಾಮದಲ್ಲಿದ್ದೆವು, ಎಲ್ಲ ಅದಕ್ಕೆ ಏನು ಮಿಕ್ಸ್ ಮಾಡಲಿತ್ತು. ಯಾವಾಗ ಈ ಮಧ್ಯವರ್ತಿ ಮೀಡಿಯೇಟರ್ ಅಂತ ಬಂದ್ರೆ ಬಟಾಣಿಗೆ ಪೇಂಟ್ ಹಾಕೋದು, ಹಲಸಿನ ಹಣ್ಣಿಗೆ ಸಿರಿಂಜ್ ಚುಚ್ಚುವುದು, ಆ್ಯಪಲಿಗೆ ಚುಚ್ಚುವುದು, ಆ್ಯಪಲಿಗೆ ಅಂತ ಸ್ಟಿಕ್ಕರ್ ಹಾಕೋದು, ಅದು ಚುಚ್ಚಿದ ಗೊತ್ತಾಗಬಾರ್ದು ಅಂತ ತಿಳ್ಕೊಂಡು. ತರಕಾರಿಗಳು, ಹಣ್ಣುಗಳು, ಮತ್ತು ಬೇಕರಿಗೆ ಹೋದರೆ ಅಲ್ಲಿಯ ಕುರುಕುರೆ ತಿಂಡಿಗಳು ಎಲ್ಲವೂ ಇವತ್ತು ಕಲಿಸುತ್ತೆ. ಇದನ್ನೇ ಮಕ್ಕಳು ತಿನ್ನೋದು. ಇದನ್ನ ಮಕ್ಕಳು ತಿಂದು ನೋಡಿ ಎಷ್ಟು ಮಕ್ಕಳ ಹೆಲ್ತ್ ಹಾಳಾಗ್ತಾ ಉಂಟು. ನೀವು ಪಶ್ಚಿಮ ಘಟ್ಟದ ಉಳಿವಿಗಾಗಿ ಮಾಡ್ತಾ ಇರುವಂತಹ ಪ್ರಯತ್ನ, ಪರಿಸರಕ್ಕೋಸ್ಕರ ಮಾಡ್ತಾ ಇರುವಂತಹ ಹೋರಾಟಗಳು, ಹಾಗೆ ತೆರೆಯ ಹಿಂದೆ ಪ್ರಚಾರವನ್ನ ಬಯಸ್ದೇನೆ ತೆರೆಯ ಹಿಂದೆನೆ ನೀವು ಮಾಡ್ತಾ ಇರುವಂತಹ ಕೆಲಸ ಖಂಡಿತವಾಗಿಯೂ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಸರ್. ನಿಜವಾಗಿ ಹೇಳಬೇಕು ಅಂತಂದ್ರೆ ನಾವು ನಿಜವಾಗಿಯೂ ಆಭಾರಿಗಳು ಅಂತ ಹೇಳ್ಬೋದು. ಮುಂದಿನ ಪೀಳಿಗೆಗೆ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇರುವಂತಹ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತು ನನ್ನ RJ ನಯನಾ ಶೋ ಅಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ, ಬಹಳಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮಗೂ ಒಂದು ಕಡೆ ಮಾತು ಹೇಳ್ತೇನೆ, ಎಲ್ಲ ತುಂಬ ಚಾನೆಲ್ಲು ಪತ್ರಕರ್ತ ಅಲ್ಲೆಲ್ಲ ನೋಡಿದ್ದೇನೆ, ಅವರೊಟ್ಟಿಗೆ ಮಾತಾಡಿದ್ದೇನೆ ಚರ್ಚೆಯಲ್ಲಿ. ಆದರೆ ನೀವು ಸ್ಪೆಷಲಿ ನಮಗೆ ಹತ್ತಿರ ಅಂತ ಹೇಳಿದರೆ, ನೀವು ಪರಿಸರದ ಬಗ್ಗೆ, ಪ್ರಕೃತಿಯ ಬಗ್ಗೆ, ಪಶ್ಚಿಮ ಘಟ್ಟದ ಬಗ್ಗೆ ಅಲ್ಲಿಗೆ ಹೋಗಿ ನೈಜ ವಿಷಯಗಳು ತಿಳ್ಕೊಂಡು ಅದರ ಆಳವನ್ನು, ಅದರ ಗಂಭೀರವನ್ನು ಹೊರಜಗತ್ತಿಗೆ ಕೊಟ್ಟುಕೊಂಡು, ಆಮೇಲೆ ಎಲ್ಲೋ ಒಂದು ಹಳ್ಳಿಯ ದೇವಸ್ಥಾನಕ್ಕೆ ಹೋಗ್ಕೊಂಡು ಅದರ ವಿಚಾರ ಹೇಳ್ಕೊಂಡು, ಈ ನಿಮ್ಮ ಕಾಳಜಿ, ಈ ನಿಮ್ಮ ಸೇವೆ ಇದು ಇನ್ನಷ್ಟು ಚಂದದಲ್ಲಿ ಬೆಳೀಲಿ. ಯಾಕೆಂದರೆ ನೀವು ಎಣಿಸ್ಬೋದು ಇದನ್ನು ವೃತ್ತಿ, ಇದನ್ನು ಉದ್ಯೋಗ ಅಂತ. ಆದರೆ ವೃತ್ತಿ ಉದ್ಯೋಗ ಜೊತೆ ನೀವು ಒಂದು ಕಡೆಯಲ್ಲಿ ಒಂದು ಒಳ್ಳೆ ಮಾಹಿತಿಗಳನ್ನು ಜನರಿಗೆ ಕೊಡ್ತಾ ಇದ್ದೀರಿ. ಎಲ್ಲೊಂದು ಕಡೆ ಜನ ಈ ಒಂದು ಮಾಧ್ಯಮದ ಮೂಲಕ, ನಿಮ್ಮ ಮೂಲಕ ಅದರ ಬದಲಾವಣೆ ಆಗ್ತಾರೆ. ಯಾಕೆ ನಾನೇನು ನೋಡಿದೆ, ನನ್ನದೊಂದು ವಿಡಿಯೋ ಮಾಡಿದಾಗ ಅತೀ ಹೆಚ್ಚು ಜನ ಅದನ್ನು ನೋಡಿದವರಿದ್ದಾರೆ. ನೋಡಿ ಮಾಡಿ ಎಲ್ಲೋ ಒಂದು ಬದಲಾವಣೆ ಆಗಲಿಕ್ಕಿದ್ದಾರೆ. ಹಾಗೆ ನಿಮ್ಮ ಈ ಸೇವೆ ನಿರಂತರವಾಗಿ ಬೆಳೀಲಿ, ನಾವೆಲ್ಲ ಜೊತೆಗಿದ್ದೇವೆ. ನೀವು ಒಂದು ಸಮಾಜದ ಒಂದು ಒಳ್ಳೆ ಕೊಡುಗೆಯನ್ನು ಕೊಡ್ತಾ ಇದ್ದೀರಿ, ಅದಕ್ಕೆ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.